ಹರೇ ಕೃಷ್ಣ. ಎಲ್ರಿಗೂ ಇವತ್ತಿನ ಕ್ಲಾಸಿಗೆ ಸ್ವಾಗತ. ನಾನು ಸ್ಕ್ರೀನ್ ಶೇರ್ ಮಾಡಿದ್ದೇನೆ. ಹರೇ ಕೃಷ್ಣ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಿದೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿವರೆಗೆ ನಾವು ಭಗವದ್ಗೀತೆಯ ಮುನ್ನುಡಿ, ಇಂಟ್ರೊಡಕ್ಷನ್, ಭಗವದ್ಗೀತೆಯ ಅಧ್ಯಾಯ 1 ಅದನ್ನ ಕಂಪ್ಲೀಟ್ ಮಾಡಿದ್ದೇವೆ. ಆಮೇಲೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಭಗವದ್ಗೀತೆಯ ಅಧ್ಯಾಯ 2 ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಮೊದಲನೇ ಶ್ಲೋಕ ಮತ್ತು 2ನೇ ಶ್ಲೋಕವನ್ನು ನಾವು ನೋಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಶ್ಲೋಕ ನಂಬರ್ 3 ಇಲ್ಲಿಂದ ಮುಂದುವರಿಸುವ. ಅದಕ್ಕೂ ಮುಂಚೆ ಜಸ್ಟ್ ಶ್ಲೋಕ 1 ಮತ್ತೆ 2 ಒಂದ್ಸಲ ಅವಲೋಕನ ಮಾಡುವ. ಸಂಜಯ ವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ವಾಚ ಮಧುಸೂದನ. ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು. ಸೊ ಅರ್ಜುನನ ಸ್ಥಿತಿ ಹೇಗಿತ್ತು ಅಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಅವನು ಕಂಬನಿಯಿಂದ ತುಂಬಿಕೊಂಡಿದ್ದಾನೆ, ಮತ್ತೆ ವಿಷಣ್ಣ ಮನಸ್ಕನಾಗಿದ್ದಾನೆ, ಆಮೇಲೆ ಕರುಣೆಯಿಂದ ತುಂಬಿದ್ದಾನೆ. ಸೊ ಅಂತ ಅರ್ಜುನನಿಗೆ ಕುತಸ್ತ್ವ ಕಶ್ಮಲವಿದಂ ಶ್ರೀ ಭಗವಾನ್ ವಾಚ ಕುತಸ್ತ್ವ ಕಶ್ಮಲವಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಸೊ ಹೇಗೆ ಈ ಕಲ್ಮಶವು ಇಂಥ ವಿಷಮ ಸಮಯದಲ್ಲಿ ನಿನ್ನಲ್ಲಿ ಬಂದಿದೆ ಅಂಥೇಳಿ ಕೃಷ್ಣ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದೆ. ಆಮೇಲೆ ಇಂಥ ಕಶ್ಮಲ ಅಪಕೀರ್ತಿಗೆ ಕಾರಣವಾಗುತ್ತೆ, ಮತ್ತೆ ಅದು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ. ಸೊ ಹೀಗೆ ಕೃಷ್ಣ ಅರ್ಜುನನಿಗೆ ಅರ್ಜುನನ ಏನು ಮನಸ್ಥಿತಿ ಇದೆ ಅದನ್ನು ಅನುಮೋದಿಸ್ತಾ ಇಲ್ಲ ಕೃಷ್ಣ. ಆಮೇಲೆ ಭಾವಾರ್ಥದಲ್ಲಿ ನಾವು ನೋಡಿದ್ವಿ ಹೇಗೆ ನಾವು ಆತ್ಮಕ್ಕಾಗಿ ಕರುಣೆಯನ್ನು ಹೊಂದಬೇಕು, ಹೊರತಾಗಿ ಶರೀರಕ್ಕಾಗಿ ಅಲ್ಲ. ಯಾರು ಆತ್ಮದ ಮೇಲೆ ದಯೆ ತೋರಿಸುತ್ತಾರೆ ಅದು ನಿಜವಾದ ದಯೆ. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಕ್ಲೈಬ್ಯಂ ಅಂದ್ರೆ ಷಂಡತನವನ್ನು, ಮಾಸ್ಮಗಮಃ ಹೊಂದಬೇಡ, ಪಾರ್ಥ ಪೃಥೆಯ ಮಗನೇ, ನ ಎಂದಿಗೂ ಇಲ್ಲ, ಏತತ್ ಇದು, ತ್ವೈ ನಿನಗೆ, ಉಪಪದ್ಯತೆ ಸರಿ ಹೊಂದುವುದು, ಕ್ಷುದ್ರಂ ಅಲ್ಪವಾದ, ಹೃದಯದ ದೌರ್ಬಲ್ಯವನ್ನು ತ್ಯಕ್ತ್ವ ತ್ಯಜಿಸಿ, ಉತ್ತಿಷ್ಠ ಮೇಲೇಳು, ಪರಂತಪ ಶತ್ರುಗಳನ್ನು ದಂಡಿಸುವವನೇ. ಅನುವಾದ: ಪೃಥೆಯ ಮಗನಾದ ಪಾರ್ಥನೆ, ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಾದದ್ದಲ್ಲ. ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ, ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೇಳು. ಸೊ ಇಲ್ಲಿ ಕೃಷ್ಣ ಅರ್ಜುನನಿಗೆ, ಯಾಕಂದ್ರೆ ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಅಂಥೇಳಿ ತನ್ನ ಶಸ್ತ್ರಗಳನ್ನು ಬದಿಗಿಟ್ಟು ಅಳುವಂತಹ ಸ್ಥಿತಿಯಲ್ಲಿ ರಥದಲ್ಲಿ ಕುಳಿತುಕೊಂಡಿದ್ದ. ಸೊ ಅದನ್ನು ನೋಡ್ಬಿಟ್ಟು ಕೃಷ್ಣ ಹೇಳ್ತಾ ಇರೋದು, ಇಂತಹ ಷಂಡತನವನ್ನು ಹೊಂದಬೇಡ. ಆಮೇಲೆ ಇಲ್ಲಿ ಅರ್ಜುನನಿಗೆ ಕೃಷ್ಣ ಪಾರ್ಥ ಅಂಥೇಳಿ ಸಂಬೋಧನೆ ಮಾಡಿದೆ. ಪಾರ್ಥ ಅಂದರೆ ಪೃಥೆಯ ಮಗ. ಆಮೇಲೆ ಪರಂತಪ ಅಂಥೇಳಿ ಕೂಡ ಕೃಷ್ಣ ಅರ್ಜುನನಿಗೆ ಸಂಬೋಧನೆ ಮಾಡ್ತಾ ಇರೋದು. ಪರಂತಪ ಅಂತಂದ್ರೆ ಶತ್ರುಗಳನ್ನು ದಂಡಿಸುವವನು, ಅಂದ್ರೆ ಶತ್ರುಗಳಿಗೆ ಚಳಿ ಬಿಡಿಸುವವನು ಅಂತ ಅರ್ಜುನ ನೀನು. ಆದ್ರೆ ಈಗ
ಇಂತಹ ಷಂಡತನವನ್ನು ನೀನು ತೋರಿಸಬೇಡ. ಆಮೇಲೆ ನೀನು ಪೃಥೆಯ ಮಗನಾಗಿದ್ದೆ. ಆಮೇಲೆ ಪೃಥೆ ಯಾರು? ವಸುದೇವನ ತಂಗಿ, ಅಂದ್ರೆ ಕೃಷ್ಣನ ತಂದೆಯ ತಂಗಿ. ಸೊ ನೀನು ನನಗೆ ತುಂಬಾ ಹತ್ತಿರದ ಸಂಬಂಧಿ. ಸೊ ನನ್ನ ಹತ್ತಿರದ ಸಂಬಂಧಿಯಾಗಿ ಇಂತಹ ದೌರ್ಬಲ್ಯವನ್ನು ನೀನು ತೋರಿಸಬಾರದು. ಆಮೇಲೆ ಈ ಹೃದಯ ದೌರ್ಬಲ್ಯ ಏನಿದೆ ಇದು ಕ್ಷುದ್ರವಾಗಿದೆ, ತುಂಬಾ ಕ್ಷೀಣವಾದದ್ದು. ಇದನ್ನು ಬಿಟ್ಟು ಮೇಲೇಳು. ಸೊ ಈ ತರ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು. ಪ್ರಭುಪಾದರ ಭಾವಾರ್ಥವನ್ನು ನಾವು ನೋಡುವ. ಪೃಥೆಯು ಕೃಷ್ಣನ ತಂದೆ, ವಸುದೇವನ ತಂಗಿ. ಸೊ ಕೃಷ್ಣನ ತಂದೆ ತಾಯಿ ವಸುದೇವ ಮತ್ತು ದೇವಕಿ. ಸೊ ಕುಂತಿದೇವಿ ಇನ್ನೊಂದು ಹೆಸರು ಪೃಥಾ ಅಂತೇಳಿ. ಸೊ ಕುಂತಿಯು ವಸುದೇವನ ತಂಗಿ ಆಗಿದ್ಲು. ಅರ್ಜುನನನ್ನು ಕೃಷ್ಣನು ಪೃಥೆಯ ಮಗ ಎಂದು ಕರೆಯುತ್ತಾನೆ. ಅರ್ಜುನನು ಕೃಷ್ಣನು ರಕ್ತ ಸಂಬಂಧಿಗಳು. ಕ್ಷತ್ರಿಯ ಮಗನಾದವನು ಯುದ್ಧ ವಿಮುಖನಾದರೆ ಅವನು ಹೆಸರಿನಲ್ಲಷ್ಟೇ ಕ್ಷತ್ರಿಯ. ಬ್ರಾಹ್ಮಣನ ಮಗನಾದವನು ಧರ್ಮ ಶ್ರದ್ಧೆ ಇಲ್ಲದೆ ನಡೆದುಕೊಂಡರೆ ಅವನು ಹೆಸರಿನಲ್ಲಷ್ಟೇ ಬ್ರಾಹ್ಮಣ. ಇಂತಹ ಕ್ಷತ್ರಿಯರು ಬ್ರಾಹ್ಮಣರು ತಮ್ಮ ತಂದೆಯರ ಮಕ್ಕಳಾಗಲು ಯೋಗ್ಯರಲ್ಲ. ಅರ್ಜುನನು ಕ್ಷತ್ರಿಯನೊಬ್ಬನ ಅಯೋಗ್ಯ ಮಗನಾಗಬಾರದು ಎಂದು ಕೃಷ್ಣ ಬಯಸಿದ. ಸೊ ಇಲ್ಲಿ ಯಾವ ಒಬ್ಬ ಕ್ಷತ್ರಿಯನು ಯುದ್ಧದಿಂದ ಓಡಿ ಹೋಗ್ತಾನೆ, ಯುದ್ಧ ವಿಮುಖನಾಗುತ್ತಾನೆ, ಅವನು ಕೇವಲ ಹೆಸರಿಗಷ್ಟೇ ಕ್ಷತ್ರಿಯ. ಯಾಕಂದ್ರೆ ಮುಂದೆ ಬರುವ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ ಕ್ಷತ್ರಿಯ ಸ್ವಭಾವ ಏನಂತೇಳಿ ಅಂತಂದ್ರೆ, ಕೃಷ್ಣ ಮುಂದೆ ಬರುವ ಶ್ಲೋಕಗಳಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳೋದು, ಯುದ್ಧೇ ಚಾಪಿ ಅಪಲಾಯನಂ, ಯುದ್ಧದಿಂದ ಪಲಾಯನ ಮಾಡದೇ ಇರುವುದು. ಇದು ಕ್ಷತ್ರಿಯರ ಒಂದು ಗುಣ, ಕ್ಷತ್ರಿಯರ ಒಂದು ಸ್ವಭಾವ. ಸೊ ಯಾರಾದ್ರೂ ಕ್ಷತ್ರಿಯ ನೆನೆಸ್ಕೊಂಡವರು ಯುದ್ಧದಿಂದ ಪಲಾಯನ ಮಾಡ್ತಾ ಇದ್ದಾರೆ, ಯುದ್ಧದಿಂದ ವಿಮುಖರಾಗ್ತಾ ಇದ್ದಾರೆ ಅಂತಂದ್ರೆ ಅವರು ಹೆಸರಿಗಷ್ಟೇ ಕ್ಷತ್ರಿಯರ ಗುಣಗಳು ಇಲ್ಲ. ಅದೇ ತರ ಒಬ್ಬ ಬ್ರಾಹ್ಮಣ ಅಂತ ಹೇಳಿ ಅನಿಸಿಕೊಂಡವನು, ಒಬ್ಬ ಬ್ರಾಹ್ಮಣನ ಮಗನಾದವನು ಧರ್ಮಶ್ರದ್ಧೆ ಇಲ್ಲದೆ ನಡೆದುಕೊಂಡರೆ, ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ಅವನು ಹೆಸರಿಗಷ್ಟೇ ಬ್ರಾಹ್ಮಣ. ಸೊ ಇಂತಹ ಕ್ಷತ್ರಿಯರು ಬ್ರಾಹ್ಮಣರು ತಮ್ಮ ತಂದೆಯರ ಮಕ್ಕಳಾಗಲು ಯೋಗ್ಯರಲ್ಲ. ಸೊ ಪರ್ಟಿಕ್ಯುಲರ್ ವರ್ಣದ ಗುಣಗಳು ಅವರಲ್ಲಿ ಇರಬೇಕು, ಆವಾಗ್ಲೇ ಅವರು ಆ ವರ್ಣದವರು ಅಂತೇಳಿ ಹೇಳ್ಕೋಬಹುದು. ಬ್ರಾಹ್ಮಣ ಅಂತಂತಂದ್ರೆ ಆ ಗುಣಗಳಿರಬೇಕು, ಕ್ಷತ್ರಿಯ ಅಂತಂದ್ರೆ ಆ ಗುಣಗಳಿರಬೇಕು. ಆ ಗುಣಗಳು ಇಲ್ಲದೆ ಇದ್ರೆ ಅವರು ತಮ್ಮನ್ನು ಆ ವರ್ಣದಿಂದ ಕರೆಸ್ಕೊಳ್ಳಿಕ್ಕೆ ಅವರು ಯೋಗ್ಯರಲ್ಲ. ಸೊ ಕೇವಲ ಜನ್ಮದಿಂದನೇ ಒಬ್ಬರು ಕ್ಷತ್ರಿಯ ಬ್ರಾಹ್ಮಣ ಅಂತೇಳಿ ಹೇಳಲಿಕ್ಕೆ ಆಗಲ್ಲ, ಅವರಲ್ಲಿ ಅದಕ್ಕೆ ತಕ್ಕ ಹಾಗೆ ಗುಣಗಳು ಕೂಡ ಇರಬೇಕು. ಅರ್ಜುನನು ಕ್ಷತ್ರಿಯನೊಬ್ಬನ ಅಯೋಗ್ಯ ಮಗನಾಗಬಾರದು ಎಂದು ಕೃಷ್ಣ ಬಯಸಿದ. ಸೊ ಈ ತರ ಒಬ್ಬ ಅಯೋಗ್ಯ ಕ್ಷತ್ರಿಯನಾಗಬಾರದು ಅಂತೇಳಿ ಕೃಷ್ಣ ಬಯಸ್ತಾ ಇದ್ದಾನೆ. ಅರ್ಜುನನು ಕೃಷ್ಣನ ಅತ್ಯಂತ ಆತ್ಮೀಯ ಗೆಳೆಯ. ರಥದಲ್ಲಿ ಕುಳಿತು ಕೃಷ್ಣನೇ ಅವನಿಗೆ ಮಾರ್ಗದರ್ಶನ ಮಾಡುತ್ತಿದ್ದ. ಈ ಎಲ್ಲ ಭಾಗ್ಯವಿದ್ದರೂ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದರೆ ಅವನ ಕಾರ್ಯವು ಅಕೀರ್ತಿಕರವಾಗುವುದು. ಆದುದರಿಂದ ಕೃಷ್ಣನು ಇಂತಹ ವರ್ತನೆಯು ಅರ್ಜುನನ ವ್ಯಕ್ತಿತ್ವಕ್ಕೆ ಭೂಷಣವಲ್ಲ ಎಂದು ಹೇಳಿದ. ಸೊ ಕೃಷ್ಣನೇ ಸ್ವತಃ ಅರ್ಜುನನ ಜೊತೆಗೆ ರಥದಲ್ಲಿದ್ದಾಗನೆ. ಸೊ ಇಂತಹ ಭಾಗ್ಯ ಎಲ್ರಿಗೂ ಸಿಗುವುದಿಲ್ಲ. ಭಗವಂತನೇ ಮಿತ್ರನಾಗಿ ಬರುವುದು. ಸೊ ಇಂತಹ ಒಂದು ಭಾಗ್ಯದ ಸ್ಥಿತಿ ಅರ್ಜುನನಿಗಿದ್ರೂ ಕೂಡ ಈಗ ಅವನು ಇಂಥ ಒಂದು ಅಪಕೀರ್ತಿ ತರುವಂತ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಕೃಷ್ಣ ಬಯಸ್ತಾ ಇದ್ದಾರೆ. ಯಾಕಂದ್ರೆ ಅರ್ಜುನ ಯುದ್ಧ ಮಾಡದೆ ಹೋಗ್ಬಿಟ್ರೆ ಮುಂದೆ ಜನ ಎಲ್ಲ ಏನ್ ಮಾತಾಡ್ತಾರೆ, ಓ ಅರ್ಜುನ ಅವನೆಷ್ಟು ಶೂರನಾಗಿದ್ದ, ವೀರನಾಗಿದ್ದ, ಆದ್ರೆ ಮಹಾಭಾರತ ಯುದ್ಧದಲ್ಲಿ ಯುದ್ಧ ಬಿಟ್ಟು ಓಡೋಗ್ಬಿಟ್ಟ, ಅವನು ಕುಂತಿಯ ಮಗ, ಅವನು ಪಾಂಡುವಿನ ಮಗ ಅಂತವನು ಯುದ್ಧ ಬಿಟ್ಟು ಓಡೋದ, ಅವನು ಕೃಷ್ಣನ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಕೃಷ್ಣನಿಗೆ ತುಂಬಾ ಆಪ್ತ ಮಿತ್ರ, ಆದ್ರೆ ಯುದ್ಧ ಬಿಟ್ಟು ಓಡೋಗ್ಬಿಟ್ಟ. ಸೊ ಈ ತರ ಮುಂದೆ ಜನ ಹೇಳ್ಕೊಳ್ತಾರೆ. ಸೊ ಇದು ಅಕೀರ್ತಿಕರವಾಗುವುದು. ಸೊ ಇದರಿಂದಾಗಿ ಇಂತಹ ಅಕೀರ್ತಿ ಅರ್ಜುನನಿಗೆ ಬರಬಾರ್ದು ಅಂತೇಳಿ ಕೃಷ್ಣ ಇಲ್ಲಿ ಬಯಸ್ತಾ ಇದ್ದಾರೆ. ಪೂಜ್ಯರಾದ ಭೀಷ್ಮರು ಮತ್ತು ತನ್ನ ಬಂಧುಗಳ ವಿಷಯದಲ್ಲಿ ಉದಾರವಾಗಿ ನಡೆದುಕೊಂಡು ತಾನು ಯುದ್ಧ ಮಾಡುವುದಿಲ್ಲ ಎಂದು ಅರ್ಜುನನು ಹೇಳಬಹುದು. ಆದರೆ ಇಂತಹ ಔದಾರ್ಯವು ಹೃದಯ ದೌರ್ಬಲ್ಯವಷ್ಟೇ ಎಂದು ಕೃಷ್ಣನ ಭಾವನೆ. ಸೊ ಅರ್ಜುನ ಏನ್ ಹೇಳ್ಬೋದು, ನಾನು ಯಾಕೆ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇರೋದು, ಯಾಕಂದ್ರೆ ಯುದ್ಧದಲ್ಲಿ ನಾನು ಯಾರ ಮೇಲೆ ಅಸ್ತ್ರಗಳನ್ನು ಪ್ರಯೋಗಿಸಬೇಕು, ನನ್ನ ಪೂಜ್ಯರಾಗಿರುವಂಥ ಭೀಷ್ಮರು ಮತ್ತು ದ್ರೋಣಾಚಾರ್ಯರು ಮತ್ತೆ ತನ್ನ ಬಂಧುಗಳು, ಸೊ ಅದರಿಂದಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂಥೇಳಿ
ತುಂಬಾ ಉದಾರವಾದ ಹೃದಯವನ್ನು ತೋರಿಸಬಹುದು ಅಂತ ಹೇಳಿ ಅರ್ಜುನ ಹೇಳಬಹುದು. ಆದರೆ ಇಂತಹ ಔದಾರ್ಯವು ಅದು ಹೃದಯದ ದೌರ್ಬಲ್ಯವಷ್ಟೇ. ಬಲ್ಲವರು ಯಾರೂ ಇಂತಹ ಹುಸಿ ಔದಾರ್ಯವನ್ನು ಒಪ್ಪುವುದಿಲ್ಲ. ಆದುದರಿಂದ ಅರ್ಜುನನಂತಹವರು ಕೃಷ್ಣನ ನೇರ ಮಾರ್ಗದರ್ಶನದಲ್ಲಿ ಈ ಬಗೆಯ ಔದಾರ್ಯವನ್ನು ಅಥವಾ ಹುಸಿ ಅಹಿಂಸೆಯನ್ನು ತ್ಯಜಿಸಬೇಕು. ಸೊ ಇಂತಹ ಸ್ಥಿತಿಗಳಲ್ಲಿ ನಾವು ಶಾಸ್ತ್ರದ, ಗುರುಗಳ, ಸಾಧುಗಳ ಮತ್ತು ಭಗವಂತನ ಯಾವ ರೀತಿ ಅವರು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ನೋಡಿಕೊಂಡು ನಮ್ಮ ಕಾರ್ಯಗಳನ್ನು ಮಾಡಬೇಕು. ಈಗ ಅರ್ಜುನಗೆ ಬಂದಿರುವಂತಹ ಸ್ಥಿತಿ ನಮಗೂ ತುಂಬಾ ಸಲ ನಮ್ಮ ಜೀವನದಲ್ಲೂ ಬರುವಂತ ಸಾಧ್ಯತೆಗಳಿರುತ್ತೆ. ಸೊ ಯಾವ ತರ ನಾವು ಡಿಸಿಷನ್ ತಗೋಬೇಕು, ನಾವು ಏನ್ ಮಾಡಬೇಕು, ಯಾವುದೋ ಒಂದು ಸಂಕಟದ ಸಮಯದಲ್ಲಿ, ಅಥವಾ ನಮ್ಗೆ ತೋಚ್ತಾ ಇಲ್ಲ ಏನ್ ಮಾಡ್ಬೇಕು ಅಂತೇಳಿ. ಸೊ ಅಂತ ಸಮಯದಲ್ಲಿ ವಿಶೇಷವಾಗಿ ನಾವು ಶಾಸ್ತ್ರಗಳ ಮತ್ತು ಗುರುಗಳ ಮತ್ತು ಸಾಧುಗಳ ಮತ್ತು ಭಗವದ್ಗೀತೆಯಲ್ಲಿ, ಬೇರೆ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ ಅದರಿಂದ ನಾವು ನಮ್ಮ ಜೀವನ ನಡೆಸಿದ್ರೆ ಮುಂದೆ ನಮಗೆ ಖಂಡಿತವಾಗಿ ಅದರಿಂದ ಒಳಿತಾಗುತ್ತೆ. ಮುಂದಿನ ಶ್ಲೋಕದಲ್ಲಿ ಅರ್ಜುನ ವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಈಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಸೊ ಇಲ್ಲಿ ಅರ್ಜುನ ಹೇಳ್ತಾ ಇರೋದು, ಅರ್ಜುನ ಕೃಷ್ಣನಿಗೆ ಇಲ್ಲಿ ಮಧುಸೂದನ ಮತ್ತು ಹರಿಸೂದನ ಎಂಬ 2 ಹೆಸರಿನಿಂದ ಸಂಬೋಧನೆ ಮಾಡಿದ್ದಾನೆ. ಸೊ ಮಧುಸೂದನ ಮಧು ಅನ್ನುವಂಥ ಒಬ್ಬ ರಾಕ್ಷಸನನ್ನು ಕೃಷ್ಣನನ್ನು ಕೊಂದಿದ್ರಿಂದ ಮಧು ಕೈಟಭಾರೆ ಅಂತ ಹೇಳಿ ಕೂಡ ಕೃಷ್ಣನನ್ನು ಅಥವಾ ವಿಷ್ಣುವನ್ನು ಹೇಳ್ತಾರೆ. ಸೊ ಮಧು ಮತ್ತು ಕೈಟಭ ಅಂತ ಹೇಳಿ ಇಬ್ರು ಅಸುರರನ್ನು ಕೃಷ್ಣ ಕೊಂದಿದ್ರಿಂದ ವಿಷ್ಣುವಿನ ರೂಪದಲ್ಲಿ, ಅದಕ್ಕೆ ಕೃಷ್ಣನಿಗೆ ಇನ್ನೊಂದು ಹೆಸರು ಮಧುಸೂದನ. ಅದೇ ತರ ಇನ್ನೊಂದು ಹೆಸರು ಹರಿಸೂದನ. ಹರಿಸೂದ ಅಂತಂದ್ರೆ ಶತ್ರುಗಳನ್ನು ಸಂಹಾರ ಮಾಡುವವನು ಅಂತ ಹೇಳಿ. ಸೊ ಶತ್ರುಗಳನ್ನು ಸಂಹಾರ ಮಾಡುವುದರಿಂದ ಕೃಷ್ಣನಿಗೆ ಹರಿಸೂದನ ಅನ್ನೋದು ಇನ್ನೊಂದು ಹೆಸರು. ಮಧುಸೂದನ ಸ್ಪೆಸಿಫಿಕ್ ಆಗಿ ಮಧು ಅನ್ನುವಂತ ಒಬ್ಬ ಅಸುರನನ್ನು ಕೊಂದಿದ್ದಕ್ಕೆ, ಹರಿಸೂದನ ಜನರಲ್ ಆಗಿ ತನ್ನ ಶತ್ರುಗಳನ್ನು ಸಂಹರಿಸುವವನು. ಈ 2 ಹೆಸರುಗಳಿಂದ ಅರ್ಜುನ ಕೃಷ್ಣನನ್ನು ಇಲ್ಲಿ ಸಂಬೋಧಿಸ್ತಾನೆ. ಆಮೇಲೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಕೃಷ್ಣನಿಗೆ, ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ. ಸೊ ಭೀಷ್ಮ ಮತ್ತು ದ್ರೋಣರನ್ನು, ಕಥಂ ಅಂದ್ರೆ ಹೇಗೆ, ಸಂಖ್ಯೆ ಅಂದ್ರೆ ಯುದ್ಧದಲ್ಲಿ, ಈಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನಃ. ಈಶುಭಿ ಅಂತಂತಂದ್ರೆ ಬಾಣಗಳಿಂದ, ಪ್ರತಿಯೋತ್ಸ್ಯಾಮಿ ಅಂತಂದ್ರೆ ಅವರು ನನ್ನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡಿದ್ರೆ ನಾನು ಹೇಗೆ ಅವರಿಗೆ ಪ್ರತಿಯಾಗಿ ನಾನು ಅವರ ಮೇಲೆ ಪ್ರಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಅವರು ಪೂಜೆಗೆ ಅರ್ಹರು. ಪೂಜಾರ್ಹ ವರಿಸೂದನ. ಸೊ ಭೀಷ್ಮ ಮತ್ತು ದ್ರೋಣರು, ಅವರಿಗೆ ನಾನು ಏನ್ ಮಾಡ್ಬೇಕು, ನಾನು ಪುಷ್ಪಗಳನ್ನು ಹಾಕಬೇಕು ಅವರ ಚರಣಗಳಿಗೆ. ಅಂತವರ ಮೇಲೆ ನಾನು ಅವರ ಪ್ರಾಣ ತೆಗೆದುಕೊಳ್ಳುವ ಹಾಗೆ ಪ್ರಹಾರ ಮಾಡಲಿಕ್ಕೆ ಸಾಧ್ಯವಿದೆಯಾ? ಈ ತರ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನನು ಕೇಳಿದನು, ಶತ್ರು ಸಂಹಾರಕನೇ, ಮಧುವನ್ನು ಕೊಂದವನೇ, ಪೂಜಾರ್ಹರಾದ ಭೀಷ್ಮ ದ್ರೋಣ ಮೊದಲಾದವರನ್ನು ಯುದ್ಧದಲ್ಲಿ ಬಾಣಗಳಿಂದ ಹೇಗೆ ಹೊಡೆಯಲಿ? ಭಾವಾರ್ಥ: ಪಿತಾಮಹ ಭೀಷ್ಮರು, ಗುರು ದ್ರೋಣಾಚಾರ್ಯರು ಇಂತಹ ಹಿರಿಯರು ಯಾವಾಗಲೂ ಪೂಜಾರ್ಹರು. ಅವರೇ ಆಕ್ರಮಣ ಮಾಡಿದರೂ ಅವರ ವಿರುದ್ಧ ಅಸ್ತ್ರ ಪ್ರಯೋಗವನ್ನು ಮಾಡಬಾರದು. ಹಿರಿಯರೊಡನೆ ಮಾತಿನ ಕಾಳಗವೂ ಸಲ್ಲದು ಎನ್ನುವುದು ಯೋಗ್ಯ ವರ್ತನೆ. ಅವರು ಕೆಲವೊಮ್ಮೆ ಕಟುವಾಗಿ ನಡೆದುಕೊಂಡರೂ ಅವರ ಬಗೆಗೆ ಒರಟಾಗಿ ವರ್ತಿಸಬಾರದು. ಸೊ ಇದನ್ನ ಸೌಜನ್ಯ ಅಂತ ಹೇಳಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಹೇಗೆ ಹಿರಿಯರಿಗೆ, ಗುರುಗಳಿಗೆ ಗೌರವ ಕೊಡ್ಬೇಕಂತ ಹೇಳಿದ್ರೆ, ಕೆಲವೊಂದ್ಸಲ ಅವರು ಕಟುವಾಗಿ ನಡೆದುಕೊಂಡ್ರು ಅವರಿಗೆ ನಾವು ಒರಟಾಗಿ ವರ್ತಿಸಬಾರದು. ಅವರಿಗೆ ಯಾವಾಗ್ಲೂ ನಾವು ಗೌರವವನ್ನೇ ಕೊಡಬೇಕು. ಕೆಲವೊಮ್ಮೆ ಅವರು ಆಕ್ರಮಣ ಮಾಡಿದ್ರು ಅವರ ವಿರುದ್ಧ ನಾವು ಅಸ್ತ್ರವನ್ನು ಪ್ರಯೋಗವನ್ನು ಮಾಡಬಾರದು. ಸೊ ಹೀಗಿರುವಾಗ ಅರ್ಜುನನು ಅವರ ಮೇಲೆ ಮರು ಅಸ್ತ್ರ ಪ್ರಯೋಗ ಮಾಡಲು ಹೇಗೆ ಸಾಧ್ಯ? ಸೊ ಈ ತರ ಅರ್ಜುನ ಪ್ರಶ್ನೆ ಮಾಡ್ತಾ ಇರೋದು. ಮತ್ತೆ ತನ್ನ ಮನಸ್ಥಿತಿಯನ್ನು ಅರ್ಜುನ ಕೃಷ್ಣನಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಮತ್ತೆ ಇನ್ನೊಂದು ಭಾವನೆ, ಅರ್ಜುನನ ಭಾವನೆ ಏನಿದೆ ಅಂತಂದ್ರೆ, ಕೃಷ್ಣನೇ ಎಂದಾದರೂ ತನ್ನ ತಾತ ಉಗ್ರಸೇನನ ಮೇಲಾಗಲಿ ಗುರು ಸಾಂದೀಪನಿ ಮುನಿಯ ಮೇಲಾಗಲಿ ಆಕ್ರಮಣ ಮಾಡುವನೇ? ಅರ್ಜುನನು ಕೃಷ್ಣನ ಮುಂದಿಟ್ಟ ಕೆಲವು ವಾದಗಳಿವು. ಅಂದ್ರೆ ಅರ್ಜುನನ ಭಾವ ಏನಂತಂತಂದ್ರೆ,
ನೀನೇ ಯಾವಾಗಾದ್ರೂ ನಿನ್ನ ಅಜ್ಜನಾದಂತಹ ಉಗ್ರಸೇನನ ಮೇಲಾಗ್ಲಿ ಅಥವಾ ನಿನ್ನ ಗುರುವಾದಂತಹ ಸಾಂದೀಪನಿಯ ಮುನಿಯ ಮೇಲಾಗಲಿ ಆಕ್ರಮಣ ಮಾಡಲಿಕ್ಕೆ ಸಾಧ್ಯವಿದೆಯಾ? ಸೊ ಹೇಗೆ ನಾನು ನನ್ನ ಗುರು ಮತ್ತು ಪಿತಾಮಹರಾದಂಥ ಭೀಷ್ಮರ ಮೇಲೆ ಅಸ್ತ್ರ ಪ್ರಯೋಗವನ್ನು ಮಾಡ್ಲಿಕ್ಕೆ ಸಾಧ್ಯವಿದೆ. ಸೊ ಈ ತರ ಅರ್ಜುನ ಹೇಳ್ತಾ ಇದ್ದಾನೆ. ಸೊ ಮತ್ತೆ ಅರ್ಜುನನ ಬೇರೆ ಬೇರೆ ವಾದಗಳನ್ನು ಕೊಡ್ತಾ ಇರೋದು ಏನಾಗುತ್ತೆ ಈ ತರ ಮಾಡಿದ್ರೆ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾ ಅರ್ಥಕಾಮಾಂಸ್ತು ಗುರುನಿಹೈವ ಭುಂಜೀಯ ಭೋಗಾನ್ ರುಧಿರಪ್ರದಿಗ್ಧಾನ್. ಸೊ ಗುರುನ ಹತ್ವ ಅಂದ್ರೆ ಗುರುಗಳ ಹತ್ಯೆಯನ್ನು ಮಾಡಿ, ಆಮೇಲೆ ಅವರು ಮಹಾನುಭಾವರು, ಮಹಾತ್ಮರಾದವರು. ಸೊ ಅಂಥವರ ಹತ್ಯೆ ಮಾಡಿ ಈ ರಾಜ್ಯವನ್ನು ಭೋಗಿಸುವುದು. ಯಾಕಂದ್ರೆ ಯುದ್ಧ ನಡೀತಾ ಇರೋದು ಎದ್ರ ಸಲುವಾಗಿ? ಈ ಹಸ್ತಿನಾಪುರ ಅಥವಾ ಈ ಭಾರತ ವರ್ಷವನ್ನು ಯಾರು ಆಳ್ವಿಕೆ ಮಾಡಬೇಕು? ಸೊ ಅದಕ್ಕಾಗಿ ಯುದ್ಧ ನಡೀತಾ ಇದೆ ಪಾಂಡವರ ಮತ್ತು ಕೌರವರ ಮಧ್ಯೆ. ಸೊ ಆ ಯುದ್ಧದ ಫಲವಾಗಿ ಈಗ ಅರ್ಜುನನಿಗೆ ತನ್ನ ದ್ರೋಣ ಮತ್ತು ತನ್ನ ಗುರುಗಳಾದಂಥ ದ್ರೋಣ ಮತ್ತು ಪಿತಾಮಹ ಭೀಷ್ಮರ ಮೇಲೆ ಪ್ರಾಣಾಂತಕ ಪ್ರಹಾರವನ್ನು ಮಾಡುವಂತ ಸ್ಥಿತಿ ಬಂದಿದೆ. ಯಾಕಂದ್ರೆ ಯುದ್ಧ ಅಂದ್ರೆ ಮುಂದೆ ಇರುವ ವ್ಯಕ್ತಿಯನ್ನು ಕೊಲ್ಲಬೇಕು. ಸೊ ಕೊಲ್ಲುವ ಉದ್ದೇಶದಿಂದ ಅಸ್ತ್ರ ಪ್ರಯೋಗ ಮಾಡಬೇಕು. ಅದು ಯಾರ ಮೇಲೆ? ಭೀಷ್ಮ ಮತ್ತು ದ್ರೋಣರ ಮೇಲೆ ಅರ್ಜುನನಿಗೆ. ಸೊ ಅವ್ರು ಯಾರು? ತನ್ನ ಗುರುಗಳು ಮತ್ತು ಪಿತಾಮಹರು. ಸೊ ಅವರನ್ನು ಕೊಂದ್ಬಿಟ್ಟು ನಾನು ಈ ರಾಜ್ಯವನ್ನು ಭೋಗ ಮಾಡ್ಬೇಕಂದ್ರೆ ಅದಕ್ಕೆ ನಾನು ಹೋಲಿಸಿದ್ರೆ ಭೈಕ್ಷಮಪೀಹ ಲೋಕೆ, ಭಿಕ್ಷೆ ಬೇಡಿ ಈ ಲೋಕದಲ್ಲಿ ನಾನು ಜೀವಿಸೋದು ಅದೇ ಶ್ರೇಯ ನನಗೆ. ಗುರುನ ಹತ್ವಾ ಹಿ ಮಹಾನ್ ಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ. ಸೊ ಈ ತರ ನಾನು ನನ್ನ ಗುರು ಮತ್ತೆ ಪಿತಾಮಹರನ್ನು ಕೊಂದು ಈ ರಾಜ್ಯವನ್ನು ಅನುಭವಿಸುವುದಕ್ಕಿಂತ ನಾನು ಭಿಕ್ಷೆ ಬೇಡಿ ಜೀವನ ಮಾಡೋದು ಅದೇ ಶ್ರೇಯಕರವಾಗಿದೆ. ಹತ್ವಾ ಅರ್ಥಕಾಮಾಂಸ್ತು ಗುರುನಿಹೀವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವೆನಾದರೂ ಅವರು ಗುರುಗಳು. ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ. ಸೊ ನಮ್ಮ ಹಿರಿಯರನ್ನು, ಗುರುಗಳನ್ನು, ಅವರನ್ನು ಕೊಂದು ನಾವು ಈ ರಾಜ್ಯವನ್ನು ಭೋಗಿಸಿದರೆ ನಾವು ಭೋಗಿಸುವಂತ ಎಲ್ಲಾ ಸುಖಗಳು ಕೂಡ ಅವರ ರಕ್ತದಿಂದ ಅಂಟಿಕೊಂಡಿರುತ್ತೆ. ಸೊ ನಾವು ಸುಖವಾಗಿ ರಾಜ್ಯವನ್ನು ಭೋಗ ಮಾಡಲಿಕ್ಕೆ ಆಗುವುದಿಲ್ಲ. ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವೆನಾದರೂ ಅವರು ಗುರುಗಳು. ಅವರನ್ನು ಕೊಂದರೆ ನಾನು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ. ಭಾವಾರ್ಥ: ಶಾಸ್ತ್ರಗಳ ಸಂಹಿತೆಯ ಪ್ರಕಾರ ಅಯೋಗ್ಯ ಕೆಲಸವನ್ನು ಮಾಡುವ ಮತ್ತು ವಿವೇಚನೆಯನ್ನು ಕಳೆದುಕೊಂಡ ಗುರುವು ತ್ಯಜಿಸಲು ಅರ್ಹನು. ದುರ್ಯೋಧನನ ಆರ್ಥಿಕ ನೆರವನ್ನು ನೀಡಿದನೆಂದು ಭೀಷ್ಮ ದ್ರೋಣರು ಅವನ ಪಕ್ಷವನ್ನು ವಹಿಸಬೇಕಾಯಿತು. ಆರ್ಥಿಕ ಕಾರಣಗಳನ್ನು ಮಾತ್ರ ಪರಿಗಣಿಸಿ ಅವರು ಇಂತಹ ಸ್ಥಾನವನ್ನು ಒಪ್ಪಿಕೊಳ್ಳಬಾರದಿತ್ತು. ಈ ಸನ್ನಿವೇಶದಲ್ಲಿ ಅವರು ಗುರುವಿನ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ. ಆದರೆ ಅರ್ಜುನನು ಹೀಗಾದರೂ ಅವರು ತನ್ನ ಗುರುಗಳು, ಅವರನ್ನು ಕೊಂದು ಭೋಗಗಳನ್ನು ಅನುಭವಿಸುವುದೆಂದರೆ ರಕ್ತಲೇಪಿತವಾದ ಯುದ್ಧಗಳಿಕೆಯನ್ನು ಸವಿದಂತೆ ಎಂದು ಭಾವಿಸುತ್ತಾನೆ. ಸೊ ನಾವು ಧರ್ಮದ ಪ್ರಕಾರ ನೋಡಿದರೆ ಭೀಷ್ಮ ಮತ್ತು ದ್ರೋಣರು ದುರ್ಯೋಧನನ ಪಕ್ಷದಲ್ಲಿ ಯುದ್ಧ ಮಾಡಬಾರದಿತ್ತು. ಯಾಕಂದ್ರೆ ದುರ್ಯೋಧನನು ತುಂಬಾ ಅಧರ್ಮದ ಕಾರ್ಯಗಳನ್ನು ಮಾಡಿದ್ದಾನೆ. ಪಾಂಡವರನ್ನು ಅವರು ಚಿಕ್ಕವರಾಗಿದ್ದಲು ಅವಾಗಿಂದನೂ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ದುರ್ಯೋಧನ ಮತ್ತೆ ಧೃತರಾಷ್ಟ್ರ ಸೇರಿ, ಅಥವಾ ದುರ್ಯೋಧನ ಮಾಡುವಂತಹ ಯಾವುದೇ ಇಂತಹ ದುಷ್ಕೃತ್ಯಗಳಿಗೆ ಧೃತರಾಷ್ಟ್ರನು ಯಾವತ್ತೂ ವಿರೋಧ ವ್ಯಕ್ತಪಡಿಸಲಿಲ್ಲ. ಆಮೇಲೆ ಜೂಜಾಟದಲ್ಲಿ ಮೋಸದಿಂದ ಪಾಂಡವರನ್ನು ಸೋಲಿಸಿದರು, ಮತ್ತೆ ಅವರ ಪತ್ನಿಯನ್ನು ಅಪಮಾನಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟರು. ಸೊ ಇಷ್ಟೆಲ್ಲ ಅವರು ಅಧರ್ಮದ ಕಾರ್ಯಗಳನ್ನು ಮಾಡಿದ್ರು ಕೂಡ ಕೇವಲ ಈಗ ಅವರೇ ನಮ್ಮನ್ನು ಪಾಲನೆ ಮಾಡ್ತಾ ಇರೋದು. ದುರ್ಯೋಧನ ರಾಜ ಅಥವಾ ಧೃತರಾಷ್ಟ್ರ ರಾಜನಾಗಿದ್ದಾನೆ, ಇವನು ಯುವರಾಜ. ಸೊ ನಾವು ಇವ್ರದ ಹತ್ರ ಸ್ಯಾಲ್ರಿ ತಗೊಳ್ತಾ ಇದ್ದೇವೆ, ಇವರ ಅನ್ನವನ್ನು ತಿಂತಾ ಇದ್ದೇವೆ. ಈ ಕಾರಣಕ್ಕಾಗಿ ಸೊ ಈಗ ಯುದ್ಧ ಬಂದಿದೆ, ಸೊ ಇವರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ.
ಸೊ ಇವರು ನಮಗೆ ಆರ್ಥಿಕ ನೆರವನ್ನು ನೀಡಿದ್ದಾರೆ. ಸೊ ಈ ಭಾವನೆಯಿಂದ ಭೀಷ್ಮ ದ್ರೋಣರು ಅವನ ಪಕ್ಷ ವಹಿಸಬೇಕಾಯಿತು. ಸೊ ಈ ಕಾರಣದಿಂದಾಗಿ ಅವರು ತಮ್ಮ ಈ ಗುರುವಿನ ಸ್ಥಾನವನ್ನು ಅವರು ಕಳೆದುಕೊಂಡು ಬಿಟ್ಟಿದ್ದಾರೆ. ಸೊ ಹೀಗಿರುವಾಗ ಅವರನ್ನು ಧರ್ಮ ಯುದ್ಧದಲ್ಲಿ ಕೊಂದರೂ ಕೂಡ ಅರ್ಜುನನಿಗೆ ಪಾಪವು ಹತ್ತುವುದಿಲ್ಲ. ಆದರೆ ಅರ್ಜುನ ಒಳ್ಳೆಯ ಸ್ವಭಾವನು ಆಗಿರುವುದರಿಂದ ಅವರು ಅಷ್ಟು ದುರ್ಯೋಧನನು ಇಷ್ಟು ಅವರ ಮೇಲೆ ಅತ್ಯಾಚಾರಗಳನ್ನು ಮಾಡಿದ್ರು ಕೂಡ ಭೀಷ್ಮ ಮತ್ತು ದ್ರೋಣರ ಮೇಲೆ ಅರ್ಜುನನ ಭಾವನೆ, ಅವರ ಹಿರಿಯರು, ಅವರ ಗುರುಗಳು ಅಂತ ಭಾವನೆನೇ ಇರುವುದರಿಂದ ಅವನು ಅವರ ಜೊತೆ ಯುದ್ಧ ಮಾಡಲಿಕ್ಕೆ ಹಿಂಜರಿತಾ ಇದ್ದಾನೆ. ಆದರೆ ನಾವು ಶಾಸ್ತ್ರದ ಪ್ರಕಾರ ಅಥವಾ ಧರ್ಮದ ಪ್ರಕಾರ ನೋಡಿದ್ರೆ ಅವರು ಒಬ್ಬ ಅಧರ್ಮಿ ವ್ಯಕ್ತಿಯ ಜೊತೆಯಲ್ಲಿ ಇರುವುದರಿಂದ ಅವರನ್ನು ಕೊಂದರೂ ಕೂಡ ಆ ವ್ಯಕ್ತಿಗೆ ಯಾವುದೇ ಪಾಪಗಳು ಬರುವುದಿಲ್ಲ. ಶಾಸ್ತ್ರಗಳ ಸಂಹಿತೆಯ ಪ್ರಕಾರ ಅಯೋಗ್ಯ ಕೆಲಸವನ್ನು ಮಾಡುವ ಮತ್ತು ವಿವೇಚನೆಯನ್ನು ಕಳೆದುಕೊಂಡ ಗುರುವು ತ್ಯಜಿಸಲು ಅರ್ಹನು. ಸೊ ಈಗ ದುರ್ಯೋಧನ ಜೊತೆ ಸೇರಿರುವುದರಿಂದ ಅವರು ಕೂಡ ಅಯೋಗ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮತ್ತೆ ತಮ್ಮ ವಿವೇಚನೆಯನ್ನು ಕಳೆದುಕೊಂಡಿದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಅರ್ಜುನನೇ ಹೇಳ್ತಾ ಇರೋದು, ನಚೈತದ್ ವಿದ್ಮಃ ಕತರನ್ನೋ ಗರಿಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಹು ಯಾನೇವ ಹತ್ವಾ ನ ಜಿಜೀವಿಷಾಮಸ್ ತೇವ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಾ. ಸೊ ಈ ಶ್ಲೋಕ ಅರ್ಜುನನ ಕಂಪ್ಲೀಟ್ ಗೊಂದಲ, ಸಂಪೂರ್ಣ ಗೊಂದಲದ ಸ್ಥಿತಿಯನ್ನು ಇಲ್ಲಿ ತೋರಿಸ್ಕೊಡ್ತಾ ಇದೆ. ಸೊ ಅರ್ಜುನ ಹೇಳ್ತಾ ಇರೋದು, ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲಿಸುವುದು ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು. ಸೊ ಅರ್ಜುನ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ. ಈಗ ನಾವು ಅವ್ರನ್ನ ಸೋಲಿಸಿದ್ರೆ ಅದು ಒಳ್ಳೇದಾ, ಅಥವಾ ಅವರಿಂದ ನಾವು ಸೋತ್ರೆ ಅದು ಒಳ್ಳೇದಾ? ಇದು ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಸೊ ಅರ್ಜುನ ಹೇಳ್ತಾ ಇರೋದು, ಈಗ ಅವರನ್ನು ಕೊಂದ್ಬಿಟ್ರೆ ಇವರೆಲ್ಲ ನಮ್ಮ ಬಂಧು ಬಳಗದವರೇ. ಸೊ ಅವರನ್ನೇ ಕೊಂದ್ಬಿಟ್ರೆ ನಮ್ಗೆ ನಾವು ಜೀವಂತ ಇದ್ದು ಇಷ್ಟು ರಾಜಸಕ್ಕನ್ನು ಅನುಭವಿಸಿದ್ರು ಏನು ಉಪಯೋಗ? ನಮ್ಮ ಸಂಬಂಧಿಗಳೇ ಯಾರು ಇರಲ್ಲ, ಎಲ್ಲ ಸತ್ತೋಗ್ಬಿಡ್ತಾರೆ. ಸೊ ಈ ಯುದ್ಧದಲ್ಲಿ ನಾವು ಗೆಲ್ಲೋದು ಒಳ್ಳೇದಾ ಅಥವಾ ನಾವು ಸೋಲೋದು ಒಳ್ಳೇದಾ? ಸೊ ಏನಂತೇಳಿ ನನಗೆ ಯಾವುದು ತಿಳಿತಾ ಇಲ್ಲ. ಅಂದ್ರೆ ಅರ್ಜುನ ಈಗ ಕಂಪ್ಲೀಟ್ ಒಂದು ಗೊಂದಲ ಸ್ಥಿತಿಯನ್ನು ಹೊಂದಿದ್ದಾನೆ. ಈ ಯುದ್ಧವನ್ನು ಮಾಡಬೇಕು ಮಾಡಬಾರ್ದ ಅಂತೇಳಿ. ಯುದ್ಧ ಮಾಡುವುದು ಕ್ಷತ್ರಿಯನ ಕರ್ತವ್ಯವಾದರೂ ಯುದ್ಧ ಮಾಡಿ ಅನಗತ್ಯವಾದ ಹಿಂಸೆಯ ಸಾಧ್ಯತೆಗೆ ಎಡೆ ಕೊಡಬೇಕೆ ಅಥವಾ ಯುದ್ಧ ಮಾಡದೆ ಭಿಕ್ಷೆ ಬೇಡಿ ಬದುಕಬೇಕೆ ಎಂದು ಅರ್ಜುನನಿಗೆ ತಿಳಿಯದಾಯಿತು. ಯಾಕಂದ್ರೆ ಈ ಯುದ್ಧ ನಡೆದ್ರೆ ಎಷ್ಟೋ ಕೋಟಿಗಟ್ಟಲೆ ಜನ ಈ ಯುದ್ಧದಲ್ಲಿ ಸಾಯುವರಿದ್ದಾರೆ, ಎರಡೂ ಪಕ್ಷದಲ್ಲಿ. ಪಾಂಡವರ ಪಕ್ಷದಲ್ಲಿ ಕೂಡ ಮತ್ತೆ ಕೌರವರ ಪಕ್ಷದಲ್ಲಿ ಕೂಡ, ಎರಡೂ ಕಡೆ ಎಷ್ಟೋ ಸಾವುಗಳು ಸಂಭವಿಸ್ತವೆ. ಸೊ ಹಿಂಸೆ ಆಗುತ್ತೆ. ಸೊ ಯುದ್ಧ ಮಾಡಿ ಇಂಥ ಹಿಂಸೆಗೆ ನಾನು ಎಡೆ ಮಾಡಿ ಕೊಡ್ಬೇಕಾ, ಅಥವಾ ಬೇರೆ ಆಪ್ಷನ್ ಏನಿದೆ, ಯುದ್ಧ ಮಾಡದೆ ಭಿಕ್ಷೆ ಬೇಡಿ ಜೀವನ ನಡೆಸಬೇಕು. ಸೊ ಇದರಲ್ಲಿ ಯಾವುದು ಒಳ್ಳೆಯದು ಅಂತೇಳಿ ಅರ್ಜುನನಿಗೆ ತಿಳಿಯದಾಯಿತು. ಅವನು ಶತ್ರುಗಳನ್ನು ಸೋಲಿಸದಿದ್ದಲ್ಲಿ ಜೀವನ ನಿರ್ವಹಣೆಗೆ ಭಿಕ್ಷುಕ ವೃತ್ತಿಯೊಂದೇ ಮಾರ್ಗ. ಸೊ ಯುದ್ಧ ಮಾಡದೇ ಇದ್ರೆ ಅರ್ಜುನನಿಗೆ ಬೇರೆ ಆಪ್ಷನ್ ಇದೆ. ಯಾಕಂದ್ರೆ ಎಲ್ಲ ರಾಜ್ಯವನ್ನು ಅವ್ರು ಕಿತ್ಕೊಂಡು ಬಿಟ್ಟಿದ್ದಾರೆ. ಸೊ ಪಾಂಡವರ ಹತ್ರ ಈಗ ಏನೂ ಇಲ್ಲ. ಯಾಕಂದ್ರೆ ಕ್ಷತ್ರಿಯರು ಒಂದು ರಾಜ್ಯವನ್ನು ಆಳ್ವಿಕೆ ಮಾಡಿ ಅಲ್ಲಿರುವಂತಹ ಪ್ರಜೆಗಳನ್ನು ರಕ್ಷಣೆ ಕೊಟ್ಟು ಅವರಿಂದ ಕರವನ್ನು ಸ್ವೀಕರಿಸಿ ಅದರಿಂದ ತಮ್ಮ ಜೀವನವನ್ನು ನಡೆಸ್ತಾರೆ. ಸೊ ಈಗ ಇವ್ರ ಹತ್ರ ರಾಜ್ಯನೇ ಇಲ್ಲದೆ ಇದ್ದಾಗ ಅವರು ಹೇಗೆ ಕರ ವಸೂಲಿಸ್ಬೇಕು, ಸೊ ಹೇಗೆ ತಮ್ಮ ಜೀವನವನ್ನು ನಡೆಸಬೇಕು? ಸೊ ಅವರಿಗೆ ಉಳಿದಿರೋದು ಬೇರೆ ಮಾರ್ಗ ಯಾವುದು? ಭಿಕ್ಷೆ ಬೇಡಿ ಜೀವನ ನಡೆಸಬೇಕು. ಆಮೇಲೆ ಯುದ್ಧ ಮಾಡಿದ್ರೆ ವಿಜಯದ ಭರವಸೆಯೂ ಇಲ್ಲ. ಯುದ್ಧ ಮಾಡಿದ್ರೆ ಯಾರು ವಿಜಯ ಆಗ್ತಾರೆ ಅಂತೇಳಿ ಗೊತ್ತಿರಲ್ಲ. ಯುದ್ಧ ಮುಗಿಯೋವರೆಗೂ ಕೌರವರಾದ್ರೂ ವಿಜಯ ಆಗ್ಬೋದು, ಪಾಂಡವರಾದ್ರೂ ವಿಜಯರಾಗ್ಬೋದು. ಎರಡರಲ್ಲಿ ಯಾವ ಪಕ್ಷವಾದರೂ ಗೆಲ್ಲಬಹುದಾಗಿತ್ತು. ಪಾಂಡವರದು ನ್ಯಾಯದ ಪಕ್ಷ, ಅವರಿಗೆ ಜಯವು ಒಲಿದರೂ ಧೃತರಾಷ್ಟ್ರನ ಮಕ್ಕಳು ಯುದ್ಧದಲ್ಲಿ ಸತ್ತರೆ ಅವರಿಲ್ಲದೆ ಬದುಕುವುದು ತುಂಬಾ ಕಷ್ಟವಾಗುವುದು. ಸೊ ಒಂದು ವೇಳೆ ಪಾಂಡವರಿಗೆ ಜಯವಾದ್ರೂ ಕೂಡ ಅವಾಗೇನಾಗುತ್ತೆ, ಧೃತರಾಷ್ಟ್ರ ಎಲ್ಲ ಮಕ್ಕಳು
ಸತ್ತೋಗಿರ್ತಾರೆ. ಆವಾಗಲೇ ಅವರಿಗೆ ಜಯವಾಗುವುದು. ಸೊ ಅಂಥ ಸ್ಥಿತಿಯಲ್ಲೂ ಕೂಡ ಬದುಕುವುದು ತುಂಬಾ ಕಷ್ಟ. ಇಂಥ ಸ್ಥಿತಿಯಲ್ಲಿ ಪಾಂಡವರಿಗೆ ವಿಜಯವು ಒಂದು ಬಗೆಯ ಸೋಲೆ. ಅರ್ಜುನ ಈ ತರ ವಿಚಾರ ಮಾಡ್ತಾ ಇದ್ದಾನೆ. ಸೊ ನಾನು ವಿಜಯ ಆದ್ರೂ ಕೂಡ ಅದು ಒಂದು ಬಗೆಯ ಸೋಲೆ ಆಗುತ್ತೆ. ಯಾಕಂದ್ರೆ ನನ್ನ ಸಂಬಂಧಿಗಳೇ ಯಾರು ಇರಲ್ಲ, ಎಲ್ಲರೂ ನನ್ನ ಗುರುಗಳಾದವರು ಅವರು ಸಾಯ್ತಾರೆ, ನನ್ನ ಪಿತಾಮಹ ಸಾಯ್ತಾರೆ, ಎಲ್ಲ ಬಂಧು ಬಳಗದವರು ಸತ್ತೋಗಿರ್ತಾರೆ. ಸೊ ಇಂಥ ಸ್ಥಿತಿಯಲ್ಲಿ ನಾನು ವಿಜಯ ಆದ್ರೂ ಕೂಡ ಅದು ಒಂದು ಬಗೆಯ ಸೋಲೆ. ಅರ್ಜುನನ ಈ ಎಲ್ಲ ಅಂಶಗಳು ಅವನು ಭಗವಂತನ ಶ್ರೇಷ್ಠ ಭಕ್ತ ಮಾತ್ರವಲ್ಲದೆ ಅವನು ತಿಳುವಳಿಕೆಯುಳ್ಳವನು ಮತ್ತು ತನ್ನ ಮನಸ್ಸು ಹಾಗೂ ಇಂದ್ರಿಯಗಳ ಮೇಲೆ ವಿಶೇಷ ನಿಯಂತ್ರಣವುಳ್ಳವನು ಎಂದು ತೋರಿಸಿದವು. ಸೊ ಅರ್ಜುನ ಒಬ್ಬ ಭಕ್ತನಾಗಿರೋದ್ರಿಂದ ಅವನು ಇದೆಲ್ಲ ವಿಚಾರಗಳನ್ನು ಮಾಡ್ತಾ ಇದ್ದಾನೆ. ಯಾವ್ದು ಸರಿ, ಯಾವ್ದು ತಪ್ಪು. ಸುಮ್ಮನೆ ಈಗ ನನಗೆ ರಾಜ್ಯ ಬೇಕು, ಹೋಗಿ ಎಲ್ರಿಗೂ ಯುದ್ಧ ಮಾಡಿ ಕೊಂದ್ಬಿಟ್ಟು ಈ ರಾಜ್ಯವನ್ನು ಅನುಭವಿಸ್ಬೇಕು, ಇದು ಅಸುರರ ಪ್ರವೃತ್ತಿ. ಅಂದ್ರೆ ಅವರು ಕೇವಲ ನನಗೇನ್ ಬೇಕು ಅದನ್ನು ಸಾಧಿಸ್ಬೇಕು, ಅದಕ್ಕೆ ಯಾವ ಒಂದು ಹಾದಿಯನ್ನಾದ್ರೂ ನಾನು ಹಿಡಿಯುತ್ತೇನೆ. ಅದು ಧರ್ಮದ ಹಾದಿಯಾಗಿರ್ಬೋದು ಅಥವಾ ಅಧರ್ಮದ ಹಾದಿಯಾಗಿರ್ಬೋದು, ನನಗೇನ್ ಬೇಕು ಅದು ಸಿಗ್ಬೇಕು. ಸೊ ಇದು ಅಸುರರ ಪ್ರವೃತ್ತಿ. ಅಂದ್ರೆ ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರ. ಸೊ ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಇದು ಅಸುರರಿಗೆ ಗೊತ್ತಿರಲ್ಲ. ಅವ್ರು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇರ್ತಾರೆ. ಆದ್ರೆ ಭಕ್ತರಾದವರು ಏನೇ ಕೆಲಸ ಮಾಡ್ಬೇಕಾದ್ರೂ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಸೊ ಇಲ್ಲಿ ಅರ್ಜುನನು ಇಷ್ಟು ವಿಚಾರವನ್ನು ಮಾಡ್ತಾ ಇದ್ದಾನೆ, ಯುದ್ಧವನ್ನು ನಾನು ಮಾಡ್ಬೇಕಾ ಮಾಡಬಾರ್ದ ಅಂತ ಹೇಳಿ. ಆಮೇಲೆಗೆ ಅವನ ಇಂದ್ರಿಯಗಳ ಮೇಲೆ ಅವನಿಗೆ ನಿಯಂತ್ರಣ ಇದೆ. ಅವನು ಕೋಪದ ವಶದಲ್ಲಿ ಬಂದಿಲ್ಲ, ಇಷ್ಟೆಲ್ಲ ಇವ್ರು ಮಾಡಿದಾರೆ, ಇವ್ರಿಗೆ ಸಾಯಿಸ್ಲೇಬೇಕೀಗ ಅಂತೇಳಿ. ಸೊ ತನ್ನ ಇಂದ್ರಿಯ ಮತ್ತು ಮನಸ್ಸಿನ ಮೇಲೆ ಕೂಡ ಅರ್ಜುನನಿಗೆ ನಿಯಂತ್ರಣವಿದೆ. ಆಮೇಲೆ ಇನ್ನೊಂದು, ಅವನು ರಾಜವಂಶದಲ್ಲಿ ಜನಿಸಿದ್ದರೂ ಭಿಕ್ಷೆ ಬೇಡಿ ಬದುಕಲು ಸಿದ್ಧನಾಗಿರುವುದು ನಿರ್ಲಿಪ್ತತೆ ಮತ್ತೊಂದು ಲಕ್ಷಣ. ಸೊ ಅರ್ಜುನನಲ್ಲಿ ಎಷ್ಟು ಒಂದು ಸಿಂಪ್ಲಿಸಿಟಿ ಅಥವಾ ವೈರಾಗ್ಯ ಇತ್ತಂತಂದ್ರೆ, ಅವನು ಒಬ್ಬ ರಾಜನ ಮನೆಯಲ್ಲಿ ಹುಟ್ಟಿ ಒಬ್ಬ ಯುವರಾಜನ ತರ ಬೆಳೆದ್ರೂ ಕೂಡ ಈಗ ಅವನು ಭಿಕ್ಷೆ ಬೇಡಿ ಜೀವನ ನಡೆಸಲಿಕ್ಕೂ ಸಿದ್ಧವಾಗಿದ್ದಾನೆ. ಅಂದ್ರೆ ಅವನು ಅಷ್ಟು ಸಿಂಪಲ್ ಆಗಿದ್ದಾನೆ. ಆಮೇಲೆ ಅಷ್ಟು ನಿರ್ಲಿಪ್ತತೆ ಇದೆ, ವೈರಾಗ್ಯ ಇದೆ ಅರ್ಜುನನಲ್ಲಿ. ಸೊ ಇಂದ್ರಿಯಗಳ ಮೇಲೆ ನಿಗ್ರಹ ಇದೆ. ಆಮೇಲೆ ತಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾನೆ. ಮತ್ತೆ ವೈರಾಗ್ಯ ಇದೆ ಅರ್ಜುನನಲ್ಲಿ. ಸೊ ಈ ಎಲ್ಲ ಗುಣಗಳೊಂದಿಗೆ ಅರ್ಜುನನು ತನ್ನ ಗುರು ಶ್ರೀಕೃಷ್ಣನ ಉಪದೇಶದ ವಚನಗಳಲ್ಲಿ ಪೂರ್ಣ ಶ್ರದ್ಧೆಯನ್ನು ಹೊಂದಿದ್ದನು. ಮತ್ತೆ ಕೃಷ್ಣ ಏನ್ ಹೇಳ್ತಾನೆ ಅದ್ರ ಮೇಲೆ ಅರ್ಜುನನಿಗೆ ಪೂರ್ಣ ಶ್ರದ್ಧೆ ಕೂಡ ಇದೆ. ಅದಕ್ಕಾಗಿ ಅವನು ಕೃಷ್ಣನ ಜೊತೆ ಇದು ಸಂವಾದವನ್ನು ಮಾಡ್ತಾ ಇರೋದು. ಕೃಷ್ಣನಿಗೆ ಅವನು ಹೇಳ್ತಾ ಇರೋದು ನಾನು ಹೇಗೆ ಯುದ್ಧ ಮಾಡ್ಲಿ, ಅವನ ಜೊತೆ ಪರಾಮರ್ಶನ ಮಾಡ್ತಾರೆ. ಅವನು ನಿಜವಾಗಿಯೂ ಸದ್ಗುಣಿಯಾಗಿದ್ದನೆಂಬುದನ್ನು ಇದು ಸೂಚಿಸುತ್ತದೆ. ಅರ್ಜುನನು ಮುಕ್ತಿಗೆ ಅರ್ಹನೆಂದು ನಿರ್ಣಯಿಸಬಹುದು. ಈ ಎಲ್ಲಾ ಗುಣಗಳನ್ನು ನಾವು ನೋಡಿದ್ರೆ ಅವನಿಗೆ ಕೇವಲ ನಾನು ಭೌತಿಕ ಸುಖವನ್ನು ಅನುಭವಿಸ್ಬೇಕಂತೇಳಿ ಆಸೆ ಇಲ್ಲ. ಆಮೇಲೆ ಅವನಿಗೆ ವೈರಾಗ್ಯ ಕೂಡ ಇದೆ. ಆಮೇಲೆ ಇಂದ್ರಿಯ ಮತ್ತು ಮನಸ್ಸಿನ ಮೇಲೆ ನಿಗ್ರಹ ಕೂಡ ಇದೆ. ಸೊ ಇದೆಲ್ಲಾ ಗುಣಗಳನ್ನು ನೋಡಿದ್ರೆ ಅವನು ಮುಕ್ತಿಗೆ ಅರ್ಹನು ಅಂತ ನಾವು ನಿರ್ಣಯಿಸಬಹುದು. ಇಂದ್ರಿಯ ಸಂಯಮವಿಲ್ಲದೆ ಜ್ಞಾನಪೀಠವನ್ನೇರುವುದು ಸಾಧ್ಯವಿಲ್ಲ. ಸೊ ನಾವು ಜ್ಞಾನದ ಸ್ಥಾನವನ್ನು ಏರ್ಬೇಕಂತಂದ್ರೆ ಇಂದ್ರಿಯಗಳ ಮೇಲೆ ಸಂಯಮ ಇರಬೇಕು. ನಾವು ಇಂದ್ರಿಯಗಳು ಹೇಳುವ ಹಾಗೆ ನಮ್ಮ ಜೀವನವನ್ನು ನಡೆಸಬಾರ್ದು. ನಾವು ಇಂದ್ರಿಯಗಳ ದಾಸವಾಗಿರಬಾರ್ದು, ನಾವು ಇಂದ್ರಿಯಗಳ ಸ್ವಾಮಿಯಾಗಿರಬೇಕು. ಸೊ ಇಂದ್ರಿಯಗಳ ಸ್ವಾಮಿ ಅಂತಂದ್ರೆ ನಮ್ಮ ಇಂದ್ರಿಯಗಳಂತಂದ್ರೆ ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಕಿನ್. ಸೊ ಇದು ನಮ್ಮ ಜ್ಞಾನೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳು. ಸೊ ಸಾಮಾನ್ಯವಾಗಿ ಏನಾಗುತ್ತೆ, ಬದ್ಧಾತ್ಮರು ತಮ್ಮ ಇಂದ್ರಿಯಗಳ ವಶದಲ್ಲಿ ಇರ್ತಾರೆ. ಕಣ್ಣಿಗೆ ಏನ್ ನೋಡ್ಬೇಕನ್ಸುತ್ತೆ ಅದೇನು ಆರ್ಡರ್ ಮಾಡುತ್ತೆ ಅದನ್ನ ಹೋಗಿ ನೋಡ್ಬೇಕು. ನಾಲ್ಗೆ ಏನು ಆರ್ಡರ್ ಮಾಡುತ್ತೆ, ಇದನ್ನ ತಿನ್ಬೇಕು ಅಂದ್ರೆ ಅದ್ರ ಹಿಂದೆ ಹೋಗಿ ನಾಲ್ಗೆ ಏನ್ ಹೇಳುತ್ತೆ ಅದನ್ನ ತಿನ್ನೋದು. ಅದೇ ತರ ಕಿವಿ ಏನ್ ಕೇಳ್ಬೇಕಂತ ಹೇಳಿ ಆರ್ಡರ್ ಮಾಡುತ್ತೆ, ಅದನ್ನ ಮಾಡೋದು. ಸೊ ಇದು ಇಂದ್ರಿಯಗಳ ದಾಸ ಅಂತ ಹೇಳ್ತಾರೆ ಇಂಥ ವ್ಯಕ್ತಿಯನ್ನು. ಅವರಿಗೆ ಶಾಸ್ತ್ರದ ಜ್ಞಾನವಿಲ್ಲ. ಶಾಸ್ತ್ರದ ಪ್ರಕಾರ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ನಾವು ಏನನ್ನು ನೋಡ್ಬೇಕು, ಏನನ್ನು ಕೇಳಬೇಕು, ಏನನ್ನು ತಿನ್ಬೇಕು, ಇದು ಜ್ಞಾನ ಇಲ್ಲದೆ ಇದ್ದಾಗ ನಮ್ಮ ಇಂದ್ರಿಯಗಳು ಏನ್ ಹೇಳುತ್ತೆ ಅದನ್ನೇ ನಾವು ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆದ್ರೆ ನಿಜವಾದ ಜ್ಞಾನ ನಮಗೆ ಬೇಕಂತಂದ್ರೆ ಇಂದ್ರಿಯಗಳ ಮೇಲೆ ನಮ್ಮ ಸಂಯಮ ಇರಬೇಕು. ನಾವು ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಂಡು ಶಾಸ್ತ್ರದ ಪ್ರಕಾರ
ನಾವು ಏನನ್ನು ನೋಡಬೇಕು, ಏನನ್ನು ಕೇಳಬೇಕು, ಏನನ್ನು ತಿನ್ಬೇಕು, ನಮ್ಮ ಜೀವನ ಹೇಗೆ ನಡೆಸಬೇಕು, ಈ ತರ ನಮ್ಮ ಜೀವನ ನಡೆಸಿದ್ರೆ ಆ ಆತ್ಮ ಏನಿದೆ ಅದು ಮುಕ್ತಿಗೆ ಅರ್ಹವಾಗುತ್ತೆ. ಇಲ್ಲಾಂದ್ರೆ ಮತ್ತೆ ಇನ್ನೊಂದು ಶರೀರ, ಈಗ ಮನುಷ್ಯ ಶರೀರ ಸಿಕ್ಕಿದೆ, ಇಂದ್ರಿಯಗಳ ಮೇಲೆ ಸಂಯಮ ಇಲ್ಲ ಅಂತಂತಂದ್ರೆ ಮತ್ತೆ ಯಾವುದೋ ಪ್ರಾಣಿ ಶರೀರ, ಪಕ್ಷಿ ಶರೀರ ಕೂಡ ಸಿಗ್ಬೋದು. ಯಾಕಂದ್ರೆ ಇಂದ್ರಿಯಗಳ ಮೇಲೆ ಸಂಯಮ ಇಲ್ಲ ಅಂತಂದ್ರೆ ಅವರ ಜೀವನ, ಅವರು ಪ್ರಾಣಿ ಪಕ್ಷಿಗಳ ತರಾನೇ ತಮ್ಮ ಜೀವನವನ್ನು ನಡೆಸ್ತಾರೆ. ಯಾರಿಗೆ ಇಂದ್ರಿಯಗಳ ಮೇಲೆ ಸಂಯಮ ಇರುವುದಿಲ್ವೋ ಅವ್ರಿಗೆ ಮನ್ಸಿಗೆ ಬಂದಂಗೆ ತಿನ್ನೋದು, ಮನ್ಸಿಗೆ ಬಂದಂಗೆ ಕುಡಿಯೋದು, ಮನಸ್ಸಿಗೆ ಬಂದಂಗೆ ತಮ್ಮ ಜೀವನ ನಡೆಸೋದು, ಇದು ಪ್ರಾಣಿಗಳು ಮಾಡೋ ಕೆಲಸ. ಮನುಷ್ಯನಾದವನು ಅವನು ಧರ್ಮ ಏನಂತೇಳಿ ತಿಳಿದುಕೊಂಡು ಅದರ ಪ್ರಕಾರ ತನ್ನ ಜೀವನವನ್ನು ನಡೆಸ್ತಾನೆ. ಸೊ ಯಾರಿಗೆ ತಮ್ಮ ಇಂದ್ರಿಯಗಳ ಮೇಲೆ ಸಂಯಮ ಇರುವುದಿಲ್ವೋ ಅವರು ನಡೆಸುವಂತ ಜೀವನ ಅದು ಪ್ರಾಣಿಗಳಿಗೆ ಸಮಾನ ಇರುತ್ತೆ. ಸೊ ಆಗಿದ್ದಾಗ ಈ ಶರೀರ ಶಾಶ್ವತ ಆಗಿರುವುದಿಲ್ಲ. ಸ್ವಲ್ಪ ವರ್ಷಗಳಾದ್ಮೇಲೆ ಇದಕ್ಕೆ ವಯಸ್ಸಾಗಿ ವೃದ್ಧಾಪ್ಯ ಬಂದು ಆಮೇಲೆ ಈ ಶರೀರವನ್ನೇ ತ್ಯಾಗ ಮಾಡಿ ಹೋಗ್ಬೇಕು. ಸೊ ಆತ್ಮ ಶಾಶ್ವತ ಆಗಿರೋದ್ರಿಂದ ಈ ಶರೀರ ನಾಶವಾದರೂ ಕೂಡ ಮತ್ತೆ ಅದಕ್ಕೆ ಮುಕ್ತವಾಗದಿದ್ರೆ ಇನ್ನೊಂದು ಭೌತಿಕ ಶರೀರ ಸಿಗುತ್ತೆ. ಸೊ ಆ ಭೌತಿಕ ಶರೀರ ಈಗ ಹಿಂದಿನ ಜನ್ಮದಲ್ಲಿ ಯಾವ ತರ ತಮ್ಮ ಜೀವನ ನಡೆಸಿದ್ರೆ ಅದರ ಆಧಾರದ ಮೇಲೆ ದೈವನೇತ್ರೇಣ ಕರ್ಮಣ, ತಮ್ಮ ಕರ್ಮಗಳ ಆಧಾರದ ಮೇಲೆ ದೈವನೇತ್ರೇಣ ಮುಂದಿನ ಶರೀರ ಸಿಗುತ್ತೆ. ಸೊ ನಮ್ಮ ಜೀವನವನ್ನು ನಾವು ಇಂದ್ರಿಯ ತೃಪ್ತಿಯಲ್ಲಿ, ಕೇವಲ ಇಂದ್ರಿಯ ತೃಪ್ತಿಯಲ್ಲಿ ಸಂಯಮವಿಲ್ಲದೆ ನಡೆಸಿದ್ರೆ, ಪ್ರಾಣಿಗಳ ತರ ನಮ್ಮ ಜೀವನ ನಡೆಸಿದ್ರೆ ನಮಗೆ ಮುಂದೆ ಪ್ರಾಣಿ ಪಕ್ಷಿಗಳ ತರ ಒಂದು ಜನ್ಮ ಸಿಗತ್ತೆ. ಅದೇ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ಭಗವಂತನ ಉಪದೇಶ ಏನಿದೆ ಸೊ ಅದರ ಪ್ರಕಾರ ನಾವು ನಮ್ಮ ಜೀವನ ನಡೆಸಿದ್ರೆ ಈ ಶರೀರ ಮುಕ್ತಾಯವಾದ್ಮೇಲೆ ನಾವು ಭಗವಂತನ ಧಾಮಕ್ಕೆ ಹೋಗಿ ಮುಕ್ತಿಯನ್ನು ಹೊಂದಬಹುದು. ಸೊ ಇಂದ್ರಿಯ ನಿಗ್ರಹ ಇರುವುದು ಅದು ತುಂಬಾ ಇಂಪಾರ್ಟೆಂಟ್. ಅದನ್ನು ನಾವು ಭಗವದ್ಗೀತೆಯಲ್ಲಿ ಅರ್ಥ ಮಾಡ್ಕೋಬೇಕು. ಜ್ಞಾನ ಮತ್ತು ಭಕ್ತಿಗಳಿಲ್ಲದೆ ಮುಕ್ತಿಯು ಸಾಧ್ಯವಿಲ್ಲ. ಸೊ ಜ್ಞಾನ ಮತ್ತು ಭಕ್ತಿ ಇಲ್ಲದ್ರೆ ಮುಕ್ತಿಯ ಸಾಧ್ಯತೆ ಇಲ್ಲ. ಸೊ ಜ್ಞಾನ ಮತ್ತು ಭಕ್ತಿ ನಾವು ಹೊಂದಬೇಕಂತಂದ್ರೆ ಪ್ರಥಮವಾಗಿ ನಾವು ಇಂದ್ರಿಯಗಳ ಸಂಯಮವನ್ನು ಮಾಡಬೇಕು. ಐಹಿಕ ಸಂಬಂಧಗಳಿಗೆ ಅವನಿಗಿದ್ದ ಅಗಾಧ ಗುಣಗಳಲ್ಲದೆ ಅರ್ಜುನನು ಈ ಎಲ್ಲ ಗುಣಗಳಲ್ಲಿಯೂ ಸಮರ್ಥನಾಗಿದ್ದ. ಸೊ ಅರ್ಜುನನಿಗೆ ಭೌತಿಕವಾಗಿ ತುಂಬಾ ಕ್ವಾಲಿಫಿಕೇಶನ್ಸ್ ಇತ್ತು, ತುಂಬಾ ಅರ್ಹತೆಗಳಿದ್ದು. ಯಾಕಂದ್ರೆ ಅವನು ಒಂದು ಅಸಾಧಾರಣವಾದಂಥ ಯೋಧನಾಗಿದ್ದ. ಅದ್ರ ಜೊತೆಗೆ ಅರ್ಜುನನಲ್ಲಿ ಎಲ್ಲ ಗುಣಗಳು ಕೂಡ ಇದೆ. ಅವನಿಗೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇದೆ, ಮತ್ತೆ ವೈರಾಗ್ಯ ಇದೆ, ಮತ್ತೆ ಕೃಷ್ಣನ ಉಪದೇಶಗಳ ಮೇಲೆ ಪೂರ್ಣ ಶ್ರದ್ಧೆ ಇದೆ. ಸೊ ಈ ಮೂರು ಇದ್ದಾಗ ಆ ವ್ಯಕ್ತಿಯು ಮುಕ್ತಿಗೆ ಅರ್ಹನಾಗುತ್ತಾನೆ ಅಥವಾ ಆಧ್ಯಾತ್ಮಿಕ ಜ್ಞಾನವನ್ನು ಸ್ವೀಕರಿಸಲಿಕ್ಕೆ ಅರ್ಹನಾಗಿರುತ್ತಾನೆ. ಸೊ ಮುಂದಿನ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾ ಇರೋದು, ಸೊ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇಲ್ಲಿಂದ ಟ್ರಾನ್ಸಿಷನ್ ಆಗುತ್ತೆ. ಇಲ್ಲಿವರೆಗೆ ಅರ್ಜುನ ಕೃಷ್ಣನ ಜೊತೆ ಒಬ್ಬ ಮಿತ್ರನ ತರ, ಯಾಕಂದ್ರೆ ಅವರ ಸಂಬಂಧ ಇರೋದು ಕೃಷ್ಣ ಮತ್ತು ಅರ್ಜುನನ ಮತ್ತೆ ಸಾಕ್ಷ್ಯರಸದಲ್ಲಿ ಒಬ್ಬ ಮಿತ್ರನ ಸಂಬಂಧ ಇರೋದ್ರಿಂದ ಇಲ್ಲಿಯವರೆಗೆ ಮಿತ್ರನ ತರಾನೇ ಮಾತಾಡ್ತಾ ಇದ್ದವನು. ಯಾಕಂದ್ರೆ ಮಿತ್ರ ಅಂತಂತಂದ್ರೆ ಅಲ್ಲಿ ಈಕ್ವಾಲಿಟಿ ಇರುತ್ತೆ, ಒಂದೇ ಸ್ತರದಲ್ಲಿ ನಾವು ಮಾತಾಡ್ತೇವೆ. ಮಿತ್ರರ ಜೊತೆಗೆ ನಾವು ತಂದೆ ತಾಯಿ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹಿರಿಯರು, ನಾವು ಕಿರಿಯರು ಅಂತೇಳಿ ಸ್ವಲ್ಪ ಅಂತರ ಇರುತ್ತೆ. ಆದ್ರೆ ಮಿತ್ರರ ಜೊತೆ ಮಾತಾಡ್ಬೇಕಾದ್ರೆ ಒಂದು ಸಮಾನ ಭಾವ ಇರುತ್ತೆ. ಸೊ ಇಲ್ಲಿಯವರೆಗೆ ಅರ್ಜುನ ಕೃಷ್ಣನ ಜೊತೆ ಸಮಾನ ಭಾವದಲ್ಲಿ ಮಾತಾಡ್ತಾ ಇದ್ದ. ಸೊ ಹೀಗಾದ್ರೆ ಹೀಗಾಗುತ್ತೆ, ಹೀಗಾದ್ರೆ ಹೀಗಾಗುತ್ತೆ, ಸೊ ಈ ಯುದ್ಧ ನನಗೆ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ. ಸೊ ಸಮಾನ ಭಾವನೆಯಲ್ಲಿ ತನ್ನ ಮಿತ್ರನ ರೂಪದಲ್ಲಿ ಅರ್ಜುನ ಕೃಷ್ಣನ ಜೊತೆ ಇಲ್ಲಿವರೆಗೆ ಮಾತಾಡ್ತಾ ಇದ್ರು. ಆದ್ರೆ ಅವನಿಗೆ ಸಂಪೂರ್ಣ ಗೊಂದಲ ಹೊಂದಿ ನನಗೇನ್ ಮಾಡ್ಬೇಕು ತೋಚ್ತಾ ಇಲ್ಲ, ಇಂಥ ಪರಿಸ್ಥಿತಿ ಬಂದಾಗ ಈ ಶ್ಲೋಕದಲ್ಲಿ ಅರ್ಜುನ ಏನ್ ಮಾಡ್ತಾನೆ, ಕೃಷ್ಣನನ್ನು ತನ್ನ ಗುರುವಾಗಿ ಸ್ವೀಕರಿಸ್ತಾನೆ. ಸೊ ಇದಾದ್ಮೇಲೆ ಕೃಷ್ಣ ಏನ್ ಮಾಡ್ತಾನೆ, ಉಪದೇಶವನ್ನು ಕೊಡ್ಲಿಕ್ಕೆ, ಭಗವಂತನ ಸ್ಥಾನದಿಂದ ಉಪದೇಶ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಇದು ಇಂಪಾರ್ಟೆಂಟ್ ಆಗಿರುವಂತ ಶ್ಲೋಕ. ಈ ಶ್ಲೋಕದಲ್ಲಿ ಅರ್ಜುನನು ಈಗ ನಾನು ನಿನ್ನ ಶಿಷ್ಯನಾಗುತ್ತೇನೆ, ನನಗೆ ಉಪದೇಶವನ್ನು ಕೊಡು ಅಂತೇಳಿ ಕೃಷ್ಣನಿಗೆ ಕೇಳ್ತಾನೆ. ಸೊ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯತ್ ಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ.
ಸೊ ಕಾರ್ಪಣ್ಯ ದೋಷ ಉಪಹತ ಸ್ವಭಾವ. ಈಗ ಏನಾಗಿದೆ, ಕಾರ್ಪಣ್ಯ ದೋಷದಿಂದ, ಕಾರ್ಪಣ್ಯ ಅಂತಂತಂದ್ರೆ ಕೃಪಣ, ಕೃಪಣ ಅಂತಂತಂದ್ರೆ ಜಿಪುಣ, ಜಿಪುಣ ಅಂತಂತಂದ್ರೆ ಅವನ ಹತ್ರ ತುಂಬಾ ದುಡ್ಡಿರುತ್ತೆ, ಆದ್ರೆ ಆ ದುಡ್ಡನ್ನ ಹೇಗೆ ಬಳಸಿ ಅದನ್ನ ಇನ್ಕ್ರೀಸ್ ಮಾಡ್ಬೇಕಂತೇಳಿ ಅವನಿಗೆ ಗೊತ್ತಿರಲ್ಲ. ಸುಮ್ಮನೆ ಅವನು ಒಳಗಡೆ ಇಟ್ಬಿಟ್ಟು ಡೈಲಿ ನೋಡ್ತಿರ್ತಾನೆ ಅಷ್ಟೇ, ಓ ಇಷ್ಟಿದೆ ಅಲ್ವಾ, ಇದೆ ಅಲ್ವಾ ಅಂತೇಳಿ. ತನ್ನ ಹತ್ರ ಇರುವಂತ ಏನು ಐಶ್ವರ್ಯ ಇದೆ ಅದರಿಂದ ಅವನು ಹೇಗೆ ಒಂದು ಒಳ್ಳೆ ಜೀವನ ನಡೆಸಬೇಕು ಅಥವಾ ಹೇಗೆ ಇನ್ನೂ ನಾನು ಹೆಚ್ಚಿದ್ರಿಂದ ಗಳಿಸ್ಬೋದು ಅದು ಅವನಿಗೆ ಗೊತ್ತಿರಲ್ಲ, ಜಿಪುಣನಿಗೆ. ಅವನು ತನ್ನ ಹತ್ರ ಏನಿದೆ ಸುಮ್ಮನೆ ಅದನ್ನ ಇಟ್ಕೊಂಡು ಡೈಲಿ ನೋಡಿ ಅದರಿಂದನೇ ಸಂತೋಷ ಪಡ್ತಾ ಇರ್ತಾನೆ, ಆದ್ರೆ ಅದನ್ನು ಸರಿಯಾಗಿ ಬಳಸೋದು ಅವನಿಗೆ ಗೊತ್ತಿರಲ್ಲ. ಅಂತ ವ್ಯಕ್ತಿಯನ್ನು ಕೃಪಣ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ಅರ್ಜುನ ತನಗೆ ಕಾರ್ಪಣ್ಯ ದೋಷವಾಗಿದೆ ಅಂತ ಹೇಳ್ತಾರೆ. ಕಾರ್ಪಣ್ಯ ದೋಷ ಉಪಹತ ಸ್ವಭಾವ. ಸೊ ನನ್ನ ಸ್ವಭಾವ ಏನಿದೆ ಅದನ್ನೇ ನಾನು ಕಳ್ಕೊಂಡಿದ್ದೇನೆ ಈಗ. ಅಂದ್ರೆ ಅರ್ಜುನನಿಗೂ ಗೊತ್ತಾಗ್ತಾ ಇದೆ, ನಾನೊಬ್ಬ ಕ್ಷತ್ರಿಯ, ಯುದ್ಧ ಮಾಡೋದು ನನ್ನ ಕರ್ತವ್ಯ, ಆದ್ರೆ ಈಗ ನನಗೆ ಯುದ್ಧ ಮಾಡ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಸೊ ನನ್ನ ಸ್ವಭಾವವನ್ನು ನಾನು ಕಳೆದುಕೊಂಡಿದ್ದೇನೆ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ. ಸೊ ನಾನು ಈಗ ಧರ್ಮ ಸಮ್ಮೂಢನಾಗಿದ್ದೇನೆ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನು ಧರ್ಮ ಏನು ಅಧರ್ಮ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದಾಗಿ ನಾನು ಈಗ ನಿನಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಸೊ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೆ. ಸೊ ನನಗೆ ಏನು ಶ್ರೇಯಕರವಾಗಿದೆ ಅದನ್ನು ನಿಶ್ಚಿತವಾಗಿ ನೀನು ಹೇಳು. ಈಗ ನಾನು ನಿನ್ನ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಮತ್ತೆ ನಾನು ನಿನಗೆ ಶರಣಾಗತನಾಗಿದ್ದೇನೆ, ನನಗೆ ನೀನು ಉಪದೇಶವನ್ನು ಮಾರ್ಗದರ್ಶನವನ್ನು ಕೊಡು ಅಂಥೇಳಿ ಇಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇರೋದು. ಕಾರ್ಪಣ್ಯದ ದೌರ್ಬಲ್ಯದಿಂದಾಗಿ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಸೊ ಇಲ್ಲಿ ಅರ್ಜುನ ಕೃಷ್ಣನಿಗೆ ಶರಣಾಗ್ತಾ ಇದ್ದಾನೆ ಶಿಷ್ಯನ ರೂಪದಲ್ಲಿ, ಮತ್ತೆ ನನಗೆ ಮಾರ್ಗದರ್ಶನ ಮಾಡು ಅಂತೇಳಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಭಾವಾರ್ಥ. ಭೌತಿಕ ಚಟುವಟಿಕೆಗಳ ಸಂಪೂರ್ಣ ವ್ಯವಸ್ಥೆಯು ಪ್ರಕೃತಿಯ ರೀತಿಯಲ್ಲೇ ಎಲ್ಲರಿಗೂ ಗೊಂದಲವನ್ನುಂಟು ಮಾಡುತ್ತದೆ, ಹೆಜ್ಜೆ ಹೆಜ್ಜೆಗೂ ಗೊಂದಲ. ಆದ್ದರಿಂದ ಯಾರೇ ಆಗಲಿ ಬದುಕಿನ ಗುರಿಯನ್ನು ಸಾಧಿಸುವುದಕ್ಕೆ ಯೋಗ್ಯವಾದ ಮಾರ್ಗದರ್ಶನವನ್ನು ಮಾಡಬಲ್ಲ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವುದು ಉಚಿತವಾದದ್ದು. ಇಲ್ಲಿ ಪ್ರಭುಪಾದರು ಹೇಳ್ತಾ ಇರೋದು, ಈ ಇಡೀ ಸಂಸಾರದ ವ್ಯವಸ್ಥೆ ಹೇಗಿದೆ ಅಂತಂತಂದ್ರೆ ಇದು ಒಬ್ಬ ವ್ಯಕ್ತಿಯನ್ನು ಹೆಜ್ಜೆ ಹೆಜ್ಜೆಗೂ ಗೊಂದಲಕ್ಕೆ ಒಳ ಮಾಡುತ್ತದೆ. ಈ ಸಂಸಾರವೇ ಈ ತರ ಇದೆ, ಈ ಸೃಷ್ಟಿಯೇ ಈ ತರ ಇದೆ. ಯಾಕಂದ್ರೆ ಇಲ್ಲಿ ಯಾವಾಗ್ಲೂ ಏನಾದ್ರೂ ಒಂದು ಕಷ್ಟಗಳು ಬರ್ತಾನೆ ಇರುತ್ತೆ. ಮುಂದೆ ನಾವು ನೋಡ್ತೇವೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ದುಃಖಾಲಯಂ ಅಶಾಶ್ವತಂ ಅಂತೇಳಿ ಈ ಭೌತಿಕ ಸಂಸಾರಕ್ಕೆ ಕೃಷ್ಣ ಹೇಳ್ತಾರೆ. ಈ ಭೌತಿಕ ಸಂಸಾರ ಹೇಗಿದೆ ಅಂತಂದ್ರೆ ಅದು ದುಃಖದ ಆಲಯ ಮತ್ತು ಅಶಾಶ್ವತ. ಇಲ್ಲಿ ಏನು ಶಾಶ್ವತವಾಗಿದ್ದಲ್ಲ, ಏನಿದೆ ಇದ್ರೂ ಕೂಡ, ಇಲ್ಲಿ ಏನಿದ್ರು ಕೂಡ ಅದು ಸಮಯದ ನಂತರ ನಾಶವಾಗಿ ಹೋಗುತ್ತೆ. ಆಮೇಲೆ ಒಂದಾದ್ಮೇಲೆ ಇಲ್ಲಿ ಬೇರೆ ಬೇರೆ ದುಃಖಗಳು ಬರ್ತಾನೆ ಇರುತ್ತೆ. ಸೊ ಈ ಇಡೀ ಸೃಷ್ಟಿಯ ವ್ಯವಸ್ಥೆ ಹೇಗಿದೆ ಅಂತಂತಂದ್ರೆ ಅದು ಹೆಜ್ಜೆ ಹೆಜ್ಜೆಗೂ ವ್ಯಕ್ತಿಯನ್ನು ಗೊಂದಲಕ್ಕೆ ಉಂಟು ಮಾಡುತ್ತದೆ. ಸೊ ಹೀಗಿರುವಾಗ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ಯೋಗ್ಯ ಮಾರ್ಗದರ್ಶನವನ್ನು ಕೊಡುವಂತಹ ಒಬ್ಬ ಗುರುವಿನ ಬಳಿಗೆ ಹೋಗುವುದು ಅದು ತುಂಬಾ ಅನಿವಾರ್ಯವಾದದ್ದು. ಒಬ್ಬ ನಿಜವಾದ ಗುರು, ಯಾರು ನಮ್ಮ ಜೀವನದ ಗುರಿಯನ್ನು ಸಾಧಿಸಲಿಕ್ಕೆ ಯೋಗ್ಯವಾದ ಮಾರ್ಗದರ್ಶನವನ್ನು ಮಾಡಬಹುದು ಅಂತಹ ಒಬ್ಬ ಅಧಿಕೃತ ಗುರುವನ ಬಗ್ಗೆ ಬಳಿಗೆ ಹೋಗುವುದು ಅದು ಒಂದು ಅನಿವಾರ್ಯ ಸ್ಥಿತಿ. ಅದು ಮಾಡ್ಲಿಲ್ಲ ಅಂತಂತಂದ್ರೆ ನಾವು ನಮ್ಮ ಇಡೀ ಜೀವನದಲ್ಲಿ ಇದೇ ತರಹ ಗೊಂದಲ ಸ್ಥಿತಿಯಲ್ಲಿ ನಾವು ಬರ್ತಾನೆ ಇರ್ತೇವೆ. ನಾವು ಅಪೇಕ್ಷಿಸದೇ ಉಂಟಾಗುವ ಬದುಕಿನ ಗೊಂದಲಗಳಿಂದ ಪಾರಾಗುವುದಕ್ಕೆ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗಬೇಕೆಂದು ಎಲ್ಲ ವೈದಿಕ ಸಾಹಿತ್ಯವು ನಮಗೆ ಬೋಧಿಸುತ್ತದೆ. ಸೊ ಎಲ್ಲ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ, ಏನು ಗೊಂದಲಗಳು ನಮಗೆ ಉಂಟಾಗುತ್ತವೆ ಅದರಿಂದ ಪಾರಾಗಬೇಕಂತಂತಂದ್ರೆ ನಾವು ಒಬ್ಬ ಗುರುವಿನ ಬಳಿಗೆ ಹೋಗಬೇಕು.
ಯಾರು ಉರಿ ಹೊತ್ತಿಸದೆಯೇ ಹೇಗೋ ಹೊತ್ತಿಕೊಂಡು ಪ್ರಜ್ವಲಿಸುವ ಕಾಳ್ಗಿಚ್ಚಿನಂತೆ ಈ ಗೊಂದಲಗಳು. ಸೊ ಈ ಗೊಂದಲಗಳನ್ನು ಎದಕ್ಕೆ ಹೋಲಿಸಿದ್ದಾರೆ ಅಂತಂತಂದ್ರೆ ಕಾಳ್ಗಿಚ್ಚಿಗೆ ಹೋಲಿಸಿದ್ದಾರೆ. ಕಾಳ್ಗಿಚ್ಚು ಅಂತಂತಂದ್ರೆ ಕೆಲವೊಂದ್ಸಲ ಕಾಡಿನಲ್ಲಿ ತನ್ನಿಂತಾನೆ ಬೆಂಕಿ ಹತ್ಕೊಳ್ಳುತ್ತೆ. ನಾವು ನ್ಯೂಸ್ನಲ್ಲೆಲ್ಲ ನೋಡಿರ್ಬೋದು. ಇದು ಇಂಡಿಯಾದಲ್ಲಿ ಅಷ್ಟೆಲ್ಲ ಆಗಲ್ಲ, ಕಡಿಮೆ. ಆದರೆ ಅಮೆರಿಕಾದಲ್ಲಿ, ಆಮೇಲೆ ಕೆನಡಾದಲ್ಲಿ, ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಇಲ್ಲೆಲ್ಲ ಈ ಥರ ತುಂಬ ಆಗುತ್ತೆ. ರೀಸೆಂಟಾಗಿ ನಾವು ನೋಡಿರ್ಬೋದು, ಕೆಲವು ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಾಗಿತ್ತು, ಆಮೇಲೆ ಕೆಲವು ತಿಂಗಳ ಹಿಂದೆ ಅಮೆರಿಕಾದಲ್ಲಾಗಿತ್ತು. ಹಾಲಿವುಡ್ ಅಂತ ಹೇಳಿದೆ ಅಲ್ವಾ, ಅಲ್ಲೆಲ್ಲ ಸ್ಟುಡಿಯೋಸ್ ಎಲ್ಲ ಇದೆ, ಹಾಲಿವುಡ್ ಮೂವೀಸ್ ಮಾಡ್ತಾರೆ. ಆ ಪ್ಲೇಸಲ್ಲಿ ತುಂಬ ದೊಡ್ಡ ಕಾಳ್ಗಿಚ್ಚು ಬಂದ್ಬಿಟ್ಟು ಎಷ್ಟೋ ಅಲ್ಲಿದ್ದಂತೆ ಎಲ್ಲ ಬಂಗ್ಲೆಗಳು ಅದೆಲ್ಲ ಸುಟ್ಟೋಗ್ಬಿಟ್ಟು. ಸೊ ಆ ಕಾಳ್ಗಿಚ್ಚನ್ನು ಯಾರೂ ಹೋಗಿ ಅಲ್ಲಿ ಹಚ್ಚಲ್ಲ, ತನ್ನಿಂತಾನೆ ಮರಗಳ ಘರ್ಷಣೆಯಿಂದ ಅದು ಬೆಂಕಿ ಹತ್ಕೊಂಡು ಬಿಡುತ್ತೆ. ಸೊ ಅದೇ ಥರ ಇಲ್ಲಿ ಯಾರೂ ನಮಗೆ ಬಂದು ತೊಂದರೆ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ತನ್ನಿಂತಾನೆ ಈ ಸಂಸಾರದ ಒಂದು ವ್ಯವಸ್ಥೆನೇ ಈ ಥರ ಹೇಗಿದೆ ಅಂತಂದ್ರೆ ಆವಾಗ ನಾವು ಗೊಂದಲಕ್ಕೆ ಒಳಗಾಗ್ತೇವೆ. ಇದೇ ರೀತಿಯಲ್ಲಿ ಜಗತ್ತಿನ ಸ್ಥಿತಿ ಎಂತವುದೆಂದರೆ ನಮಗೆ ಗೊಂದಲ ಬೇಡವೆಂದರೂ ಬದುಕಿನ ಗೊಂದಲಗಳು ತಾವಾಗಿಯೇ ತಲೆದೂರುತ್ತವೆ. ಯಾರಿಗೂ ಬೆಂಕಿ ಬೇಡ, ಆದರೂ ಅದು ಹೊತ್ತಿಕೊಂಡು ಉರಿಯುತ್ತದೆ. ಇದರಿಂದ ನಮಗೆ ದಿಕ್ಕು ತೋರದಾಗುತ್ತದೆ. ಬದುಕಿನ ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಳಲು ಮತ್ತು ಪರಿಹಾರ ವಿಜ್ಞಾನವನ್ನು ತಿಳಿಯಲು ಗುರು ಶಿಷ್ಯ ಪರಂಪರೆಯಲ್ಲಿರುವ ಒಬ್ಬ ಗುರುವಿನ ಬಳಿಗೆ ಹೋಗಬೇಕೆಂದು ವೇದಗಳ ವಿವೇಕವಾಣಿ ಹೇಳುತ್ತದೆ. ಸೊ ಎಂಥ ಗುರುಗಳ ಬಳಿಗೆ ಹೋಗ್ಬೇಕು ನಾವು? ಒಬ್ಬ ಪರಂಪರೆಯಲ್ಲಿ ಬರುವಂತ ಗುರುಗಳ ಬಳಿಗೆ ಹೋಗ್ಬೇಕು. ಸುಮ್ಮನೆ ಯಾರೋ ಒಬ್ರು ಗಡ್ಡ ಇರೋರ ಹತ್ರ, ಅಥವಾ ಏನೋ ಒಂದು ವೇಷ ಹಾಕೊಂಡಿರೋರ ಹತ್ರ, ಅಥವಾ ಏನೋ ಸಾಧು ತರ ಡ್ರೆಸ್ ಮಾಡಿರೋರ ಹತ್ರ, ಅವ್ರ ಹತ್ರ ಗುರು ಅಂತೇಳಿ ಹೋಗ್ಬಾರ್ದು. ಫಸ್ಟ್ ನಾವು ಹೋಗುವಾಗ ಅವರು ಅಧಿಕೃತವಾಗಿದ್ದಾರೋ ಇಲ್ಲ ಅಂತೇಳಿ ಪರೀಕ್ಷೆ ಮಾಡಬೇಕು. ಈಗ ನಾವೊಂದು ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ನಾವು ಎಷ್ಟು ಹುಷಾರಾಗಿರ್ತೇವೆ. ಯಾರಾದ್ರೂ ಮೋಸ ಮಾಡ್ತಾ ಇದ್ದಾರಾ, ಇದು ನಿಜವಾಗಿ ಚಿನ್ನ ಇದೆಯಾ, 24 ಕ್ಯಾರೆಟ್ ಇದೆಯಾ ಅಥವಾ 22 ಕ್ಯಾರೆಟ್ ಇದೆಯಾ, ಇಷ್ಟು. ಯಾಕಂದ್ರೆ ನಾವು ಇಡೀ ಎಷ್ಟೋ ಗಳಿಸಿರುವಂತಹ ದುಡ್ಡನ್ನು ಕೊಟ್ಬಿಟ್ಟು ಅದನ್ನ ತಗೊಂಡ್ ಬರ್ತಾ ಇರ್ತೇವೆ, ಚಿನ್ನವನ್ನ. ಸೊ ನಾವು ತುಂಬಾ ಕಾಳಜಿಯನ್ನು ವಹಿಸ್ತೇವೆ. ಸೊ ನಾವೊಂದು ಅಧಿಕೃತವಾಗಿರುವಂತ ಅಂಗಡಿಗೆ ಹೋಗಿನೇ ಅದನ್ನ ತಗೊಂಡ್ ಬರ್ಬೇಕು ಅಂತ ಹೇಳಿ. ಸೊ ಅದೇ ತರ ಈಗ ಗುರುವನ್ನು ನಾವು ಸ್ವೀಕರಿಸೋದಂತಂದ್ರೆ ಅವರಲ್ಲಿ ಶರಣಾಗೋದು. ಗುರುವನ್ನು ಸ್ವೀಕಾರ ಮಾಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಮ್ಮ ಜೀವನ ನಡೆಸ್ಬೇಕು. ಅಂದ್ರೆ ನಮ್ಮ ಜೀವನವನ್ನೇ ನಾವು ಅವರಿಗೆ ಶರಣಾಗಿ ಇಡ್ತಾ ಇದ್ದೇವೆ. ಸೊ ಹೀಗಿರುವಾಗ ನಾವು ಸುಮ್ಮನೆ ಯಾರೋ ಕಂಡವ್ರ ಹತ್ರ ಹೋಗಿ ಅವರಿಗೆ ಶರಣಾಗಿ ಅವರು ನಿಜವಾದ ಗುರು ಆಗದೆ ಇದ್ದಿದ್ರೆ ಅವಾಗ ಏನಾಗುತ್ತೆ, ಇನ್ನೊಂದು ಗೊಂದಲಗಳಿಂದ ಪಾರಾಗ್ಲಿ ಅಂತೇಳಿ ಗುರುಗಳ ಹತ್ರ ಹೋಗಿದ್ದು. ಆದ್ರೆ ನಾನು ಸರಿಯಾದ ಗುರುಗಳ ಹತ್ರ ಹೋಗ್ಲಿ ಅಂದ್ರೆ ನಾ ಇನ್ನೂ ಹೆಚ್ಚಿನ ಗೊಂದಲದಲ್ಲಿ ಸಿಕ್ಕಾಕೊಳ್ತೇನೆ. ಸೊ ಅದಕ್ಕಾಗಿ ಗುರು ಅಂತಂತಂದ್ರೆ ಅವರು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರಬೇಕು. ಸೊ ಈ ಪರಂಪರೆ ಏನಂತೇಳಿ ನಮ್ಗೆ ಶಾಸ್ತ್ರದಿಂದ ಗೊತ್ತಾಗುತ್ತೆ. ಬ್ರಹ್ಮ ಶ್ರೀ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತು ಕುಮಾರ ಸಂಪ್ರದಾಯ ಅಂತೇಳಿ. ಸೊ ಇದು 4 ಪರಂಪರೆಗಳಿದೆ. ಸೊ ಈ 4 ಪರಂಪರೆಗಳಲ್ಲಿ ಯಾರು ಅಧಿಕೃತವಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿದ್ದಾರೆ ಅಂತಹ ಗುರುಗಳ ಆಶ್ರಯವನ್ನು ನಾವು ಪಡೆದುಕೊಳ್ಳಬೇಕು. ಉದಾಹರಣೆಗೆ ಶಿಲ ಪ್ರಭುಪಾದರು, ಯಾರು ಈ ಭಗವದ್ಗೀತೆಯನ್ನು ಅನುವಾದ ಮಾಡಿದ್ದಾರೆ, ಇಡೀ ವಿಶ್ವದಲ್ಲಿ ಈ ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಅವರು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರುವಂತ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬರುವಂತ, ಅವರಾದ್ಮೇಲೆ ಬೇರೆ ಬೇರೆ ಗುರುಗಳು, ಆಮೇಲೆ ಚೈತನ್ಯ ಮಹಾಪ್ರಭುಗಳು, ಹೀಗೆ ಗೋಸ್ವಾಮಿಗಳು, ಮತ್ತೆ ಬೇರೆ ಬೇರೆ ಆಚಾರ್ಯರು. ಸೊ ಅವರಿಂದಾಗಿ ಬಂದಿರುವಂತ 32ನೇ ಆಚಾರ್ಯರು. ಕೃಷ್ಣ ಬ್ರಹ್ಮರಿಂದ ಶುರುವಾಗಿ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಬಂದಿರುವಂತ 32ನೇ ಆಚಾರ್ಯರು ಶಿಲ ಪ್ರಭುಪಾದರು, ಅಂದ್ರೆ ಅಧಿಕೃತ ಗುರುಗಳು. ಸೊ ಅಂತಹ ಒಬ್ಬ ಗುರುವಿನ ಆಶ್ರಯವನ್ನು ನಾವು ಪಡೆದುಕೊಳ್ಳಬೇಕು. ನಿಜವಾದ ಗುರುವನ್ನು ಪಡೆದಿರುವ ಮನುಷ್ಯನಿಗೆ ಎಲ್ಲವೂ ತಿಳಿದಿರುತ್ತದೆ ಎಂದೇ ನಿರೀಕ್ಷಣೆ. ಯಾರು ಇಂತಹ ನಿಜವಾದ ಗುರುವಿನ ಆಶ್ರಯ ಪಡೆದುಕೊಳ್ತಾರೆ ಅಂತ ಮನುಷ್ಯನು ಎಲ್ಲಾ ಜ್ಞಾನವನ್ನು ಪಡೆದುಕೊಳ್ತಾನೆ. ಆಧ್ಯಾತ್ಮಿಕ ಜ್ಞಾನ, ಭೌತಿಕ ಜ್ಞಾನ, ಎಲ್ಲ ಬಗ್ಗೆ ಅವನಿಗೆ ಗೊತ್ತಾಗುತ್ತೆ. ಆದುದರಿಂದ ಯಾರೇ ಆಗಲಿ ಐಹಿಕ ಗೊಂದಲಗಳಲ್ಲಿ ಉಳಿಯಬಾರದು, ಒಬ್ಬ ಗುರುವಿನ ಬಳಿಗೆ ಹೋಗಬೇಕು. ಇದೇ ಈ ಶ್ಲೋಕದ ಭಾವಾರ್ಥ. ಸೊ ಈ ಶ್ಲೋಕದ ಭಾವಾರ್ಥ ಏನಂತಂದ್ರೆ, ಒಬ್ಬ ವ್ಯಕ್ತಿಯು ಗೊಂದಲಗಳಲ್ಲಿ ಬರುವುದಂತೂ ಖಚಿತ. ಸೊ ಅಂತ ಗೊಂದಲಗಳಲ್ಲಿ ಉಳಿಯದೆ ಒಬ್ಬ ಗುರುವಿನ ಆಶ್ರಯವನ್ನು ಪಡೆದುಕೊಳ್ಳಬೇಕು. ಸೊ ಐಹಿಕ ಗೊಂದಲಗಳಲ್ಲಿ ಇರುವ ಮನುಷ್ಯ ಯಾರು? ಅವನು ಬದುಕಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳದವನು. ಸೊ ಇಲ್ಲಿ ಕೃಪಣ ಅಂಥೇಳಿ ಶಬ್ದ ಇರುವುದಕ್ಕೆ ಪ್ರಭುಪಾದರು ಉಪನಿಷತ್ನಿಂದ, ಬೃಹದಾರಣ್ಯಕ ಉಪನಿಷತ್, ಅಲ್ಲಿಂದ ಯಾರನ್ನು ಕೃಪಣ ಅಂತೇಳಿ ಹೇಳ್ತಾರೆ ಅದನ್ನ ಇಲ್ಲಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ.
ಯೋವಾ ಏತದ್ ಅಕ್ಷರಂ ಗಾರ್ಗಿ ಅವಿದಿತ್ವ ಅಸ್ಮಾಲ್ ಲೋಕಾತ್ ಪ್ರೈತಿ ಸಕೃಪಣಃ. ಸೊ ಮನುಷ್ಯನಾಗಿ ಬದುಕಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳದೆ, ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನವನ್ನು ತಿಳಿದುಕೊಳ್ಳದೆ, ಬೆಕ್ಕುಗಳು ಮತ್ತು ನಾಯಿಗಳಂತೆ ಬದುಕಿ ಈ ಜಗತ್ತನ್ನು ಬಿಡುವವನನ್ನು ಕೃಪಣ ಅಂತೇಳಿ ಹೇಳ್ತಾರೆ. ಸೊ ಕೃಪಣ ಅಂತಂದ್ರೆ ಯಾರು? ನಾಯಿ ಬೆಕ್ಕುಗಳ ತರ ಜೀವನ ಮಾಡಿ ಮನುಷ್ಯ ಶರೀರ ಸಿಕ್ಕಾಗ ಈ ಸಂಸಾರದ ಬಂಧನದಿಂದ ಮುಕ್ತಿ ಹೊಂದದೆ ಯಾರು ತಮ್ಮ ಜೀವನವನ್ನು ಅಂದ್ರೆ ಸಾವನ್ನು ಒಪ್ತಾರೆ, ಅಂದ್ರೆ ಈ ಜಗತ್ತನ್ನು ಬಿಟ್ಟು ಹೋಗ್ತಾರೆ. ಜಗತ್ತನ್ನು ಬಿಟ್ಟು ಹೋಗೋದಂತಂದ್ರೆ ಸಾವು ಹೊಂದೋದು. ಆತ್ಮ ಮನುಷ್ಯನ ಶರೀರದಲ್ಲಿ ಬಂತು, ಆದ್ರೆ ಜೀವನ ನಾಯಿ ಬೆಕ್ಕುಗಳ ತರ ಮಾಡ್ತು. ಆಮೇಲೆ ಸಾವು ಹೊಂದಿ ಈ ಶರೀರವನ್ನು ಬಿಟ್ಟು ಹೋಯ್ತು. ಅಂತ ವ್ಯಕ್ತಿಯನ್ನು ಕೃಪಣ ಅಂತ ಹೇಳಿ ಹೇಳ್ತಾರೆ. ಯಾಕೆ ಕೃಪಣ ಅಂತ ಹೇಳ್ತಾರೆ? ಮನುಷ್ಯ ಶರೀರ ಸಿಕ್ಕಾಗ ಮುಕ್ತನಾಗಿ ಭಗವಂತನ ಧಾಮಕ್ಕೆ ಹೋಗ್ಬೋದಿತ್ತು. ಅಂತಹ ಒಂದು ರೇರ್ ಅಪಾರ್ಚುನಿಟಿ, ಅಂತ ಒಂದು ಅವಕಾಶ ಇತ್ತು. ಆದ್ರೆ ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳದೆ ಕೇವಲ ಬೆಕ್ಕು ನಾಯಿಗಳ ತರ ಜೀವನ ನಡೆಸಿ ಮತ್ತೊಂದು ಸಾವನ್ನು ಹೊಂದಿ ಮತ್ತೆ ಯಾವುದೋ ಒಂದು ಭೌತಿಕ ಶರೀರ ಪಡೆದುಕೊಂಡ್ರು. ಅಂದ್ರೆ ಮನುಷ್ಯ ಶರೀರ ಏನು ನಮಗೆ ಅಪಾರ್ಚುನಿಟಿ ಸಿಕ್ಕಿತ್ತು, ಏನು ಅದು ಅಮೂಲ್ಯವಾದಂತ ಒಂದು ಜೀವನ ಸಿಕ್ಕಿದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಯಾಕಂದ್ರೆ ಕೃಪಣ ಅಂತಂದ್ರೆ ಯಾರು? ಅವನ ಹತ್ರ ತುಂಬಾ ದುಡ್ಡಿರುತ್ತೆ, ಜಿಪುಣ ಅಂತಂತಂದ್ರೆ. ಆದ್ರೆ ಆ ದುಡ್ಡನ್ನು ಹೇಗೆ ಅವನು ಉಪಯೋಗಿಸ್ಕೊಳ್ಬೇಕು ಆ ಜ್ಞಾನ ಇರಲ್ಲ. ಸುಮ್ಮನೆ ಅವನು ಇಟ್ಕೊಂಡು ಡೈಲಿ ನೋಡಿನೇ ಖುಷಿ ಪಡ್ತಾ ಇರ್ತಾನೆ, ಓ ಇಷ್ಟಿದೆ ಇಷ್ಟಿದೆ ಎಷ್ಟಿದೆ ಅಂತೇಳಿ. ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋ ಅಂತ ಒಂದು ಜ್ಞಾನ ಅವನಲ್ಲಿ ಇರೋಲ್ಲ. ಅದಕ್ಕೆ ಅವನಿಗೆ ಜಿಪಣ ಅಥವಾ ಕೃಪಣ ಅಂತ ಹೇಳಿ ಹೇಳ್ತಾರೆ. ಅದೇ ತರ ಮನುಷ್ಯ ಜೀವನ ಸಿಕ್ತು, ಆದ್ರೆ ಈ ಮನುಷ್ಯ ಜೀವನವನ್ನು ಹೇಗೆ ನಾನು ಉಪಯೋಗಿಸ್ಕೊಳ್ಬೇಕು ಆ ಜ್ಞಾನ ಇಲ್ಲದೆ ಇದ್ರೆ, ಮತ್ತೆ ಜೀವನದ ನಿಜವಾದ ಸಮಸ್ಯೆಗಳಾಗಿರುವಂತ ಜನ್ಮ ಮೃತ್ಯು ಜರಾವ್ಯಾಧಿ, ಯಾಕೆ ನನಗೆ ಸಾವು ಬರಬೇಕು, ಯಾಕೆ ನಾನು ವೃದ್ಧನಾಗಬೇಕು, ಯಾಕೆ ನನಗೆ ವ್ಯಾಧಿಗಳು ಬರಬೇಕು, ಈ ಏನು ಸಮಸ್ಯೆಗಳಿದೆ ಇದಕ್ಕೆ ಪರಿಹಾರ ಅಂತಂತಂದ್ರೆ ಮೋಕ್ಷ ಹೊಂದೋದು, ಭಗವಂತನ ಧಾಮಕ್ಕೆ ಹೋಗೋದು. ಆವಾಗ ಈ ನಿಜವಾದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಸೊ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳದೆ ಕೇವಲ ಬೆಕ್ಕು ನಾಯಿಗಳಂತೆ ಬದುಕಿ ಸತ್ತು ಹೋಗ್ಬಿಟ್ರೆ ಅಂತ ವ್ಯಕ್ತಿಯನ್ನು ಕೃಪಣ ಅಂತೇಳಿ ಹೇಳ್ತಾರೆ. ಜೀವಿಗೆ ಬದುಕಿನ ಈ ಮಾನವ ಸ್ವರೂಪವು ಅಮೂಲ್ಯವಾದ ಆಸ್ತಿ. ಬದುಕಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಈ ಸ್ವರೂಪವನ್ನು ಬಳಸಬಹುದು. ಆದುದರಿಂದ ಯಾವನು ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳುವುದಿಲ್ಲವೋ ಅವನೊಬ್ಬ ಕೃಪಣ. ಇದಕ್ಕೆ ಪ್ರತಿಯಾಗಿ ಬದುಕಿನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಈ ದೇಹವನ್ನು ಬಳಸಿಕೊಳ್ಳುವಷ್ಟು ಬುದ್ಧಿವಂತನಾದವನು ಬ್ರಾಹ್ಮಣ. ಯಾ ಏತದ್ ಅಕ್ಷರಂ ಗಾರ್ಗಿ ವಿದಿತ್ವ ಅಸ್ಮಾಲ್ ಲೋಕಾತ್ ಪ್ರೈತಿ ಸ ಬ್ರಾಹ್ಮಣ. ಬ್ರಾಹ್ಮಣ ಅಂತಂದ್ರೆ ಯಾರು? ಈಗ ನನಗೆ ಮನುಷ್ಯ ಶರೀರ ಸಿಕ್ಕಿದೆ, ಈ ಮನುಷ್ಯ ಶರೀರದಲ್ಲಿ ನನ್ನ ಎಲ್ಲಾ ಸಮಸ್ಯೆಗಳಿಗೆ, ಅಂದ್ರೆ ಆತ್ಮ ಹೇಳ್ತಾ ಇರೋದು ಇದು. ಆ ವ್ಯಕ್ತಿ ಅಂದ್ರೆ ತನ್ನನ್ನು ಒಬ್ಬ ಮನುಷ್ಯ ಅಂತ ಹೇಳಿ ತಿಳಿದುಕೊಂಡು ಹೇಳ್ತಾ ಇರೋದಲ್ಲ. ಆ ಶರೀರದ ಒಳಗಡೆ ಇರೋಂತಹ ಆತ್ಮ ಈಗ ನನಗೆ ಈ ಮನುಷ್ಯ ಶರೀರ ಸಿಕ್ಕಿದೆ, ಈ ಮನುಷ್ಯ ಶರೀರದಲ್ಲಿ ನಾನು ಈ ಜನ್ಮ ಮೃತ್ಯುವಿನ ಚಕ್ರದಿಂದ ಪಾರಾಗಿ ಭಗವಂತನ ಧಾಮಕ್ಕೆ ಹೋಗಬಹುದು. ಸೊ ಇದನ್ನ ಅರ್ಥ ಮಾಡಿಕೊಂಡು ಈ ದೇಹವನ್ನು ಹೇಗೆ ಬೆಳೆಸ್ಕೋಬೇಕು ನಾನು, ಈ ಉದ್ದೇಶವನ್ನು ಸಾಧಿಸಲಿಕ್ಕೆ ಸೊ ಯಾವ ರೀತಿ ನಾನು ಈ ಶರೀರವನ್ನು ಬಳಸ್ಕೋಬೇಕು ಅಂತ ವ್ಯಕ್ತಿಯನ್ನು ಬ್ರಾಹ್ಮಣ ಅಂತ ಹೇಳ್ತಾರೆ. ಕೇವಲ ಇಂದ್ರಿಯ ತೃಪ್ತಿ ಮಾಡ್ಲಿಕ್ಕೆ ನಾಯಿ ಬೆಕ್ಕುಗಳ ತರ ಈ ಶರೀರವನ್ನು ಉಪಯೋಗಿಸ್ಕೊಂಡ್ರೆ ಅಂತ ವ್ಯಕ್ತಿಯನ್ನು ಕೃಪಣ ಅಂತ ಹೇಳಿ ಹೇಳ್ತಾರೆ. ಕೃಪಣರು ಬದುಕಿನ ಐಹಿಕ ಕಲ್ಪನೆಯನ್ನಿಟ್ಟುಕೊಂಡಿರುತ್ತಾರೆ. ಇದರಿಂದ ಕುಟುಂಬ, ಸಮಾಜ, ದೇಶ ಮೊದಲಾದವುಗಳ ವಿಷಯದಲ್ಲಿ ಅತಿ ಮೋಹ ಇಟ್ಟುಕೊಂಡು ಕಾಲವನ್ನು ವ್ಯರ್ಥ ಮಾಡುತ್ತಾರೆ. ಅವರಿಗೆ ಕೇವಲ ಕುಟುಂಬ, ಸಮಾಜ, ದೇಶ ಇದರಲ್ಲಿ ಅತಿ ಮೋಹ. ಆತ್ಮದ ಬಗ್ಗೆ ಜ್ಞಾನ ಇಲ್ಲ, ಭಗವಂತ ಅಂದ್ರೆ ಯಾರು ಗೊತ್ತಿಲ್ಲ, ಆಮೇಲೆ ಭಗವಂತನ ಹತ್ರ ಹೋಗುವಂತ ಮಾರ್ಗದ ಬಗ್ಗೆ ಜ್ಞಾನ ಇಲ್ಲ. ಕೇವಲ ಕುಟುಂಬ, ದೇಶ, ಸಮಾಜ ಇದರಲ್ಲಷ್ಟೇ ವ್ಯಾಮೋಹ. ಸೊ ಅದರಿಂದಾಗಿ ಏನ್ ಮಾಡ್ತಾರೆ? ತಮ್ಮ ಕಾಲವನ್ನು ವ್ಯರ್ಥ ಮಾಡ್ತಾರೆ. ಈ ಚರ್ಮ ರೋಗದ ಕಾರಣದಿಂದ ಮನುಷ್ಯನು ಕೌಟುಂಬಿಕ ಜೀವನದಲ್ಲಿ ಎಂದರೆ ಹೆಂಡತಿ, ಮಕ್ಕಳು ಮತ್ತು ಇತರ ಸದಸ್ಯರಲ್ಲಿ ಮೋಹವನ್ನು ತೆಳೆಯುತ್ತಾನೆ. ತನ್ನ ಕುಟುಂಬದ ಸದಸ್ಯನನ್ನು ಸಾವಿನಿಂದ ತಾನು ರಕ್ಷಿಸಬಲ್ಲೆ ಎಂದು ಕೃಪಣನು ಭಾವಿಸುತ್ತಾನೆ. ಅಥವಾ ತನ್ನ ಕುಟುಂಬದ ಅಥವಾ ಸಮಾಜವು ಸಾವಿನ ಅಂಚಿನಲ್ಲಿರುವ ತನ್ನನ್ನು ಕಾಪಾಡಬಲ್ಲುದು ಎಂದು ಕೃಪಣನು ಭಾವಿಸುತ್ತಾನೆ. ಇಂತಹ ಸಂಸಾರ ವ್ಯಾಮೋಹವನ್ನು ಕೆಳವರ್ಗದ ಪ್ರಾಣಿಗಳಲ್ಲಿ ಸಹ ಕಾಣಬಹುದು. ಅವು ತಮ್ಮ ಮರಿಗಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತವೆ.
ಬುದ್ಧಿವಂತನಾಗಿದ್ದ ಅರ್ಜುನನು ತನ್ನ ಸಂಸಾರದ ಸದಸ್ಯರಲ್ಲಿ ತನಗಿರುವ ಮೋಹ ಮತ್ತು ಅವರನ್ನು ಸಾವಿನಿಂದ ರಕ್ಷಿಸುವ ಬಯಕೆ ಇವೇ ತನ್ನ ಗೊಂದಲಗಳಿಗೆ ಕಾರಣ ಎಂದು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಸೊ ಕೃಪಣ ತನ್ನ ರಕ್ಷಣೆ, ತನ್ನ ಸಮಾಜದ ರಕ್ಷಣೆ, ತನ್ನ ಕುಟುಂಬದ ರಕ್ಷಣೆ ಇದರಲ್ಲೇ ತೊಡಕೊಂಡಿರ್ತಾರೆ. ಸೊ ನಾವು ಎಷ್ಟೇ ರಕ್ಷಣೆಯನ್ನು ಕೊಟ್ಟರು ಸಾವಿನಿಂದ ನನ್ನನ್ನು ನಾನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ, ನನ್ನ ಕುಟುಂಬ ಸಮಾಜವನ್ನು ಕೂಡ ನಾನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಇದರ ಬಗ್ಗೆ ಅವರಿಗೆ ಜ್ಞಾನ ಇರಲ್ಲ. ಕೇವಲ ಈ ಶರೀರಕ್ಕೆ ರಕ್ಷಣೆ ಕೊಡಲಿಕ್ಕೆ ಅವರು ತಮ್ಮ ಕಾಲವನ್ನು ತೊಡಗಿಸ್ಕೊಂಡಿರ್ತಾರೆ. ಆತ್ಮದ ಬಗ್ಗೆ ಜ್ಞಾನ ಇರಲ್ಲ. ಶರೀರಕ್ಕೆ ಎಷ್ಟು ರಕ್ಷಣೆ ಕೊಡಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ರಕ್ಷಣೆ ಕೊಡಬೇಕು. ಆದರೆ ನಿಜವಾದ ರಕ್ಷಣೆ ಕೊಡಬೇಕಾಗಿರೋದು ಆತ್ಮಕ್ಕೆ. ಸೊ ಆತ್ಮದ ರಕ್ಷಣೆ ಅಂತಂತಂದ್ರೆ ಇನ್ನೊಂದು ಭೌತಿಕ ಶರೀರ ಇದಕ್ಕೆ ಸಿಗಬಾರ್ದು, ಆಧ್ಯಾತ್ಮಿಕ ಶರೀರ ಅದನ್ನು ಪಡೆದುಕೋಬೇಕು. ಸೊ ಅದು ಆತ್ಮದ ರಕ್ಷಣೆ. ಸೊ ಅದರ ಜ್ಞಾನ ಇಲ್ಲದೆ ಇದ್ದಾಗ ತಾನು ಈ ಶರೀರ ಅಂತೇಳಿ ಭಾವಿಸ್ಕೊಂಡ್ರೆ ಕೇವಲ ಶರೀರದ ರಕ್ಷಣೆ ಮಾಡಲಿಕ್ಕೆ ಅಂತಹ ವ್ಯಕ್ತಿ ಆ ವ್ಯಾಮೋಹದಲ್ಲಿ ಒಳಗಾಗಿರ್ತಾನೆ. ಸೊ ಇಂಥ ವ್ಯಾಮೋಹ ಇಂಥ ಏನು ಕೆಳವರ್ಗದ ಪ್ರಾಣಿಗಳಲ್ಲಿ ಸಹ ಇದನ್ನು ನಾವು ಕಾಣ್ತೇವೆ. ಸೊ ಪ್ರಾಣಿಗಳು ಕೂಡ ತಮ್ಮ ಮರಿಗಳನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ತವೆ. ಸೊ ಮನುಷ್ಯನಾದವನು ಕೇವಲ ಶರೀರವನ್ನು ಕಾಪಾಡೋದಷ್ಟೇ ನೋಡ್ಕೊಳ್ಳದೆ ನಾನು ಆತ್ಮವನ್ನು ಹೇಗೆ ಕಾಪಾಡಬೇಕು, ಸೊ ಇದನ್ನು ಕೂಡ ಅವನು ವಿಚಾರ ಮಾಡಬೇಕು. ಆವಾಗ ಅವನು ಮನುಷ್ಯ ಜೀವನ ಪಡೆದಿದ್ದು ಸಾರ್ಥಕವಾಗುತ್ತೆ. ಯುದ್ಧ ಮಾಡುವುದು ತನ್ನ ಕರ್ತವ್ಯ ಮತ್ತು ಈ ಕರ್ತವ್ಯವು ತನಗಾಗಿ ಕಾಯುತ್ತಿದೆ ಎಂದು ಅರ್ಜುನನಿಗೆ ತಿಳಿದಿತ್ತು. ಆದರೂ ತನ್ನ ಕೃಪಣತೆಯ ದೋಷದಿಂದ ಅವನಿಗೆ ತನ್ನ ಕರ್ತವ್ಯವನ್ನು ಪಾಲಿಸುವುದು ಸಾಧ್ಯವಾಗಲಿಲ್ಲ. ಆದುದರಿಂದ ಅವನು ಪರಮಗುರುವಾದ ಕೃಷ್ಣನನ್ನು ನಿಶ್ಚಿತವಾದ ಪರಿಹಾರವನ್ನು ಹೇಳಿಕೊಡುವಂತೆ ಬೇಡುತ್ತಿದ್ದಾನೆ. ತಾನು ಕೃಷ್ಣನ ಶಿಷ್ಯನಾಗುವ ಅಪೇಕ್ಷೆಯನ್ನು ಹೇಳುತ್ತಾನೆ. ಸಖ್ಯಭಾವದ ಮಾತುಗಳನ್ನು ನಿಲ್ಲಿಸಲು ಅರ್ಜುನನು ಬಯಸುತ್ತಾನೆ. ಗುರು ಮತ್ತು ಶಿಷ್ಯರ ನಡುವಿನ ಮಾತುಗಳು ಗಂಭೀರ ಸ್ವರೂಪದವು. ಈಗ ಅರ್ಜುನನು ತಾನು ಒಪ್ಪಿಕೊಂಡ ಗುರುವಿನೊಡನೆ ಬಹು ಗಂಭೀರವಾಗಿ ಮಾತನಾಡಲು ಬಯಸುತ್ತಾನೆ. ಸೊ ಇಲ್ಲಿವರೆಗೆ ಸ್ನೇಹಿತನ ತರ ಮಾತಾಡ್ತಾ ಇದ್ದ ಅರ್ಜುನ ಈಗ ಗಂಭೀರ ವಿಷಯ ಆಗಿರೋದ್ರಿಂದ ಒಬ್ಬ ಸ್ನೇಹಿತನ ತರ ಮಾತಾಡಿ ನನಗೆ ಯಾವುದೇ ಒಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ, ಉಪಾಯ ಸಿಗ್ತಾ ಇಲ್ಲ. ಸೊ ಈಗ ನಾನು ಕೃಷ್ಣನನ್ನು ನನ್ನ ಗುರುವಾಗಿ ಸ್ವೀಕರಿಸ್ತೇನೆ. ಸೊ ಅವಾಗ ಗುರು ಮತ್ತು ಶಿಷ್ಯರ ನಡುವಂಥ ಮಾತುಗಳು ಗಂಭೀರ ಸ್ವರೂಪದ್ದಾಗಿರುತ್ತೆ. ಸೊ ಈಗ ಅರ್ಜುನನು ತಾನು ಒಪ್ಪಿಕೊಂಡ ಗುರುವಿನೊಡನೆ ಬಹು ಗಂಭೀರವಾಗಿ ಮಾತನಾಡಲು ಬಯಸುತ್ತಾನೆ. ಆದ್ದರಿಂದ ಕೃಷ್ಣನು ಭಗವದ್ಗೀತೆಯ ವಿಜ್ಞಾನದ ಮೂಲ ಗುರು ಮತ್ತು ಗೀತೆಯನ್ನು ಅರ್ಥ ಮಾಡಿಕೊಂಡ ಮೊದಲ ಶಿಷ್ಯ ಅರ್ಜುನ. ಸೊ ಭಗವದ್ಗೀತೆಯ ಮೂಲ ಗುರು ಯಾರು? ಕೃಷ್ಣ. ಮತ್ತು ಅದನ್ನು ಅರ್ಥ ಮಾಡಿಕೊಂಡಿರುವಂಥ ಮೊದಲ ಶಿಷ್ಯ ಅರ್ಜುನ. ಸೊ ಅರ್ಜುನನು ಗೀತೆಯನ್ನು ಹೇಗೆ ಅರ್ಥ ಮಾಡಿಕೊಂಡ ಎನ್ನುವುದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಸೊ ಭಗವದ್ಗೀತೆಯನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾವು ಅರ್ಜುನನ್ನು ನೋಡಿ ಕಲ್ಕೋಬಹುದು. ಅರ್ಜುನ ಹೇಗೆ ಅರ್ಥ ಮಾಡಿಕೊಂಡ ಅದೇ ತರ ನಾನು ಅರ್ಥ ಮಾಡಿಕೊಂಡ್ರೆ ನಾನು ಕೂಡ ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ಮುಂದೆ ನಾವು ನೋಡ್ತೇವೆ ಹೇಗೆ ಅರ್ಜುನ ಭಗವದ್ಗೀತೆ ಕೇಳಿದ ನಂತರ ಕೃಷ್ಣನಿಗೆ ಹೇಳೋದು, ಸರ್ವಮೇತ ಧೃತಂ ಮನ್ಯೆ, ನೀನು ಏನೇನು ಹೇಳಿದೆಯಾ ಅದನ್ನೆಲ್ಲವನ್ನು ನಾನು ಕೂಡ ಸತ್ಯ ಎಂದು ಒಪ್ಪಿಕೊಳ್ಳುತ್ತೇನೆ. ಸೊ ಇದು ಅರ್ಜುನನು ಗೀತೆಯನ್ನು ಅರ್ಥ ಕೊಂಡಿರುವಂಥ ವಿಧಾನ. ಈಗ ನೀನು ಹೇಳಿದ ಕೆಲವೊಂದು ನನಗೆ ಲೈಕ್ ಆಗ್ತಾ ಇದೆ, ಅದಕ್ಕೆ ನಾನು ಅದನ್ನು ಒಪ್ಕೊಳ್ತೇನೆ. ಇದು ನನಗೆ ಲೈಕ್ ಆಗ್ತಾ ಇಲ್ಲ, ಅದಕ್ಕಾಗಿ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ. ಸೊ ಇದು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ವಿಧಾನ ಅಲ್ಲ. ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೇಕಂತಂದ್ರೆ ಅರ್ಜುನನ ಹಾದಿಯಲ್ಲಿ ನಾವು ನಡಿಬೇಕು. ಆವಾಗ ನಾವು ಕೂಡ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ತೇವೆ. ಸೊ ಅರ್ಜುನ ಹೇಗೆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡ? ಸರ್ವಮೇತ ಧೃತಂ ಮನ್ಯೆ, ಇನ್ನೇನು ಹೇಳಿದೆಯಾ ಅದನ್ನೆಲ್ಲವನ್ನು ನಾನು ಸತ್ಯವಾಗಿ ಒಪ್ಪಿಕೊಳ್ತೇನೆ. ಸೊ ಭಗವದ್ಗೀತೆಯನ್ನು ನಾವು ಅರ್ಧ ಕುಕ್ಕುಟಿ ಅಂದ್ರೆ ಶಾಸ್ತ್ರಗಳ ಉದಾಹರಣೆ ಕೊಟ್ಟಿರೋದು. ಒಂದು ಕೋಳಿ ಇರುತ್ತೆ. ಸೊ ಕೋಳಿಯ ತಲೆಯ ಭಾಗ ಮತ್ತು ಹಿಂಭಾಗ. ಸೊ ಹಿಂಭಾಗದಲ್ಲಿ ಮೊಟ್ಟೆ ಬರುತ್ತೆ. ಆ ಮೊಟ್ಟೆಯನ್ನು ಕೆಲವರು ಮಾರಿಬಿಟ್ಟು ಹಣ ಗಳಿಸ್ಕೊಳ್ತಾರೆ. ಆಮೇಲೆ ಮುಂಭಾಗದಲ್ಲಿ ಅದಕ್ಕೆ ತಿನ್ಲಿಕ್ಕೆ ಹಾಕ್ಬೇಕಂದ್ರೆ ಖರ್ಚು ಮಾಡಬೇಕು. ಸೊ ಮುಂದಿನ ಭಾಗ ಖರ್ಚಿನ ಭಾಗ, ಹಿಂದಿನ ಭಾಗ ಲಾಭದ ಭಾಗ. ಸೊ ನನಗೆ ಖರ್ಚು ಬೇಡ, ನನಗೆ ಲಾಭ ಅಷ್ಟೇ ಬೇಕು ಅಂದ್ರೆ ಇದು ಅರ್ಧ ಕುಕ್ಕುಟಿ ನ್ಯಾಯ ಅಂತೇಳಿ ಹೇಳ್ತಾರೆ. ಸೊ ಭಗವದ್ಗೀತೆಯನ್ನು ಈ ತರ ಸ್ವೀಕರಿಸಬಾರ್ದು. ಇದು ನನಗೆ ಲೈಕ್ ಆಗುತ್ತೆ, ಇದು ನನಗೆ ಲೈಕ್ ಆಗಲ್ಲ. ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ ಎಲ್ಲವನ್ನು ನಾವು ಯಥಾರೂಪವಾಗಿ ಅದನ್ನು ನಾವು ಪಡೆದುಕೊಳ್ಳಬೇಕು. ಆವಾಗಲೇ ನಾವು ನಿಜವಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬಹುದು.
ಇಷ್ಟಾದರೂ ಮೂರ್ಖರಾದ ಲೌಕಿಕ ವಿದ್ವಾಂಸರು ಕೃಷ್ಣನನ್ನು ಒಬ್ಬ ವ್ಯಕ್ತಿಯೆಂದು ಗುರುತಿಸಿ ಶರಣಾಗತರಾಗುವ ಅಗತ್ಯವಿಲ್ಲ, ಕೃಷ್ಣನೊಳಗೆ ಜನ್ಮ ತಾಳದೇ ಇರುವ ಅಂಶಕ್ಕೆ ಶರಣಾಗಬೇಕು ಎಂದು ವಿವರಿಸುತ್ತಾರೆ. ಸೊ ಮೂರ್ಖರಾದವರು ಕೆಲವೊಬ್ರು ವಿದ್ವಾಂಸರು ಅಂತೇಳಿ ಹೇಳ್ಕೊಂಡವರು. ಸೊ ಯಾಕಂದ್ರೆ ಮುಂದೆ ನಾವು ನೋಡ್ತೇವೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇರೋದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ, ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ ಕೇವಲ ನನ್ನ ಶರಣನಲ್ಲಿ ಬಾ ಎಂದು ಅವನು ಹೇಳ್ತಾ ಇದ್ದಾನೆ. ಸೊ ಅದು ಎಲ್ರಿಗೂ ಹೇಳಿರೋದು, ಅರ್ಜುನನಿಗಷ್ಟೇ ಅಲ್ಲ, ಎಲ್ಲಾ ಜೀವಿಗಳಿಗೆ ಹೇಳಿರೋದು. ಎಲ್ಲಾ ಧರ್ಮಗಳನ್ನು ತ್ಯಜಿಸಿ ನನ್ನ ಶರಣಿನಲ್ಲಿ ಬಂದ್ರೆ ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ, ಎಲ್ಲಾ ಪಾಪಗಳಿಂದ ನಾನು ನಿನ್ನನ್ನು ರಕ್ಷಿಸುತ್ತೇನೆ, ಮಾ ಶುಚಃ, ಹೆದರ್ಕೋಬೇಡ ಅಂತೇಳಿ ಕೃಷ್ಣ ಅಲ್ಟಿಮೇಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಭಗವದ್ಗೀತೆಯಲ್ಲಿ. ಆದ್ರೆ ವಿದ್ವಾಂಸರಂತೇಳಿ ಹೇಳ್ಕೊಂಡವರು, ಗುರು ಪರಂಪರೆಯಲ್ಲಿ ಭಗವದ್ಗೀತೆಯನ್ನು ಓದದೇ ಇರೋರು, ಅವ್ರೇನ್ ಹೇಳ್ತಾರೆ, ಓ ಕೃಷ್ಣನಿಗೆ ಶರಣಾಗುವ ಅವಶ್ಯಕತೆ ಇಲ್ಲ, ಕೃಷ್ಣನ ಒಳಗೆ ಏನೋ ಒಂದಿದೆ, ಅದಕ್ಕೆ ಶರಣಾಗಬೇಕು. ಸೊ ಇದು ಅರ್ಜುನ ಅರ್ಥ ಮಾಡಿಕೊಂಡಿರುವಂತ ರೀತಿ ಅಲ್ಲ. ಕೃಷ್ಣನ ಒಳಗು ಮತ್ತು ಹೊರಗುಗಳಿಗೆ ಭೇದವಿಲ್ಲ, ಇದನ್ನು ತಿಳಿಯದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವೆನೆಂದು ಹೊರಡುವನು ಮೂರ್ಖರಲ್ಲಿ ಮೂರ್ಖ. ಸೊ ಹೇಗೆ ನಮಗೆ ಶರೀರ ಬೇರೆದಿದೆ, ಶರೀರದ ಒಳಗಡೆ ಆತ್ಮ ಬೇರೆದಿದೆ. ಸೊ ಆತ್ಮ ಶಾಶ್ವತವಾಗಿದೆ, ಶರೀರ ಚೇಂಜ್ ಆಗ್ತಾ ಇದೆ. ಆಮೇಲೆ ಈಗ ಈ ಶರೀರ ಇದೆ, ಮುಂದೆ ಯಾವುದೋ ಬೇರೆ ಶರೀರ ಸಿಗುತ್ತೆ, ಅಥವಾ ಹಿಂದೆ ಯಾವುದೋ ಬೇರೆ ಶರೀರ ಇತ್ತು, ಪ್ರಾಣಿ ಪಕ್ಷಿ ಶರೀರ ಅಥವಾ ಮನುಷ್ಯ ಶರೀರ. ಈಗ ಮನುಷ್ಯ ಇದೆ, ಈಗ ಮತ್ತೆ ಕರ್ಮದ ಪ್ರಕಾರ ಮತ್ತೆ ಮುಂದೆ ನಾವು ಮುಕ್ತರಾಗ್ತೇವೆ, ಅಥವಾ ಭೌತಿಕ ಶರೀರವನ್ನು ಪಡೆದುಕೊಳ್ತೇವೆ, ಮತ್ತೊಂದು ಮನುಷ್ಯನದೇ ಆಗಿರ್ಬೋದು, ದೇವತೆಗಳದಾಗಿರ್ಬೋದು, ಅಥವಾ ಕ್ರಿಮಿಕೀಟಗಳದಾಗಿರ್ಬೋದು. ಸೊ ನಮ್ಮಲ್ಲಿ ಆತ್ಮಕ್ಕೂ ಮತ್ತು ಶರೀರಕ್ಕೆ ಅಂತರ ಇದೆ. ಈ ಭೌತಿಕ ಸಂಸಾರದಲ್ಲಿ ಇದ್ದಾಗ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋದ್ರೆ ಅಲ್ಲಿ ನಮಗೆ ಆತ್ಮ ಮತ್ತು ಶರೀರದಲ್ಲಿ ಅಂತರ ಇರಲ್ಲ. ಆದ್ರೆ ಎಲ್ಲಿವರೆಗೆ ನಾವು ಈ ಭೌತಿಕ ಸಂಸಾರದಲ್ಲಿ ಇರ್ತೇವೆ, ನಮ್ಮ ಶರೀರ ಬೇರೆ ಆತ್ಮ ಬೇರೆ. ಶರೀರ ಚೇಂಜ್ ಆಗ್ತಾ ಇರುತ್ತೆ, ಆತ್ಮ ಯಾವತ್ತೂ ಚೇಂಜ್ ಆಗಲ್ಲ. ಸೊ ಹೇಗೆ ನಮಗೆ ಶರೀರ ಮತ್ತು ಆತ್ಮ ಬೇರೆ ಬೇರೆ ಇದೆ, ಕೆಲವೊಬ್ರು ಅವಿವೇಕಿಗಳು ವಿದ್ವಾಂಸರಂತೇಳಿ ಹೇಳ್ಕೊಂಡವರು, ಆದ್ರೆ ನಿಜವಾದ ಜ್ಞಾನ ಇಲ್ಲದೆ ಇರೋರು, ಅವ್ರು ಏನಂತೇಳಿ ತಿಳ್ಕೊಳ್ತಾರೆ, ಹೇಗೆ ನಮ್ಮಲ್ಲಿ ಶರೀರ ಬೇರೆ ಆತ್ಮ ಬೇರೆ, ಅದೇ ತರ ಕೃಷ್ಣನಿಗೂ ಕೂಡ ಶರೀರ ಬೇರೆ ಆತ್ಮ ಬೇರೆ, ಅವನ ಒಳಗಡೆ ಕೂಡ ಆತ್ಮ ಇದೆ. ನಾವ್ ಹೇಗೆ ಶರೀರ ಪಡೆದುಕೊಂಡಿದ್ದೇವೆ, ಕೃಷ್ಣನು ಅದೇ ತರ ಶರೀರ ಪಡೆದುಕೊಂಡಿದ್ದಾನೆ ಅಂಥೇಳಿ ಮೂರ್ಖರಲ್ಲಿ ಮೂರ್ಖರಾದವರು ಈ ತರ ಭಗವದ್ಗೀತೆಗೆ ವಿವರಣೆಯನ್ನು ಕೂಡ ಕೊಡೋರಿದ್ದಾರೆ. ಆದ್ರೆ ಕೃಷ್ಣನಿಗೆ ಒಳಗಡೆ ಹೊರಗಡೆ ಅಂತೇಳಿ ಭೇದ ಇಲ್ಲ. ಕೃಷ್ಣನಿಗೆ ಆತ್ಮ ಮತ್ತು ಶರೀರ ಬೇರೆ ಅಲ್ಲ, ಅವನು ಸಂಪೂರ್ಣ ಆಧ್ಯಾತ್ಮಿಕ ಕೃಷ್ಣ. ನಾವು ಹೇಗೆ ಭೌತಿಕ ಬದ್ಧಾತ್ಮರಿಗೆ ಶರೀರ ಬೇರೆ ಆತ್ಮ ಬೇರೆ ಇದೆ, ಆ ತರ ಕೃಷ್ಣನಿಗೆ ಒಳಗೆ ಹೊರಗೆ ಏನೂ ಬೇರೆದಿಲ್ಲ. ಕೃಷ್ಣ ಸಂಪೂರ್ಣ ಒಬ್ಬನೇ, ಕೃಷ್ಣನಿಗೆ ಒಳಗೆ ಹೊರಗೆ ಏನೂ ಇಲ್ಲ. ಕೃಷ್ಣ ಕಂಪ್ಲೀಟ್ ಸ್ಪಿರಿಟ್. ಭಗವಂತನಿಗೆ ಒಂದು ಭೌತಿಕ ಶರೀರ ಅಂತೇಳಿ ಇರುವುದಿಲ್ಲ, ನಾವು ಭೌತಿಕ ಶರೀರವನ್ನು ಪಡೆದುಕೊಳ್ತೇವೆ. ಸೊ ಕೆಲವೊಬ್ರು ಈ ತರ ಒಂದು ಮೂರ್ಖರ ತರ ಭಗವದ್ಗೀತೆಗೆ ವಿವರಣೆಯನ್ನು ಕೊಡೋರು ಕೂಡ ಇದ್ದಾರೆ. ಸೊ ಅದನ್ನು ಕೂಡ ಪ್ರಭುಪಾದರು ಈ ಶ್ಲೋಕದ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣನಿಗೆ ಶರಣಾಗಿಯೇ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಡ್ಬಹುದು. ಕೃಷ್ಣನಿಗೆ ಚಾಲೆಂಜ್ ಮಾಡಿ ಸವಾಲ್ ಹಾಕಿ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಸೊ ಇಲ್ಲಿಗೆ ನಾವು ಇವತ್ತಿನ ಭಗವದ್ಗೀತೆ ಕ್ಲಾಸನ್ನು ಸಮಾಪ್ತ ಮಾಡುವ. ಏನಾದರೂ ಪ್ರಶ್ನೆಗಳಿದ್ರೆ ನಾವು ಡಿಸ್ಕಸ್ ಮಾಡುವುದು. ಮುಂದಿನ ಕ್ಲಾಸ್ನಲ್ಲಿ ನಾವು ಶ್ಲೋಕ 8ನೇ ಶ್ಲೋಕದಿಂದ ಮುಂದುವರಿಸುವ. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ವಾದ್ರೆ ನಾವು ಕ್ಲಾಸನ್ನು ಇಲ್ಲಿಗೆ ಸಮಾಪ್ತ ಮಾಡೋದು. ಶ್ರೀಲ ಪ್ರಭುಪಾದ ಕಿ ಜೈ.